ನಮಸ್ಕಾರ ವೀಕ್ಷಕರೇ. ಮತ್ತೊಬ್ಬರು ತುಂಬ ಸೀನಿಯರ್ ಜರ್ನಲಿಸ್ಟು. ಇವ್ರ ಹೆಸರು ನಾನು ಪರಿಚಯ ಮಾಡಬೇಕಂದ್ರೆ ಇವರು ಡಾಕ್ಟರ್ ಆರ್ ಶಿವಕುಮಾರ್ ಅಂತೇಳಿ. ಇವರು ಕರುನಾಡು ದಿಗಂತ ಅನ್ನೋ ಒಂದು ಪೇಪರಲ್ಲಿ ಅವರೇ ಪಬ್ಲಿಷರು ಮತ್ತು ಸಂಪಾದಕರು. ತುಂಬ ಸೀನಿಯರ್ ಜರ್ನಲಿಸ್ಟು. ಸಾಕಷ್ಟು ಬೇರೆ ಬೇರೆ ಒಂದಷ್ಟು ಸೋಷಿಯಲ್ ವರ್ಕ್ ಅವರು ಮಾಡಿದ್ದಾರೆ ಇದಕ್ಕೆ ಮೊದಲು. ಬಟ್ ಅದನ್ನು ನಾನು ಸಮಯ ಸಿಕ್ಕರೆ ಅವ್ರ ಜೊತೆ ಮಾತಾಡೋದಕ್ಕೆ ನೆಕ್ಸ್ಟ್ ಮಾತಾಡ್ತೀನಿ. ಮೇಯ್ನ್ ಅವರು ನಮ್ಮ ಭಗವಾನವ್ರ ಸಂಬಂಧಪಟ್ಟಂತೆ ಅವರು ಒಂದಷ್ಟು ವಿಡಿಯೋಗಳನ್ನ ಅವರು ನಮ್ಮ ಯೂಟ್ಯೂಬಲ್ಲಿ ನೋಡಿದರು, ಸ್ವದೇಶ್ ಮೀಡಿಯಾದಲ್ಲಿ. ಹಾಗಾಗಿ ಡೈರೆಕ್ಟ್ ನನಗೆ ಭಗವಾನ್ ಸರನ್ನು ಫೇಸ್ ಟು ಫೇಸ್ ಕೂರಿಸಿ ನನ್ನಲ್ಲಿ ಒಂದಷ್ಟು ಪ್ರಶ್ನೆ ಇದ್ದಾವೆ, ನಾನು ಡೈರೆಕ್ಟ್ ಅವ್ರನ್ನೇ ಮಾತಾಡ್ತೀನಿ, ಆನ್ಸರ್ ಮಾಡಬೇಕು ಅವ್ರು ನಮಗೆ. ಸೋಷಿಯಲ್ ಈಗ ಸಮಾಜ ಬಂದು ಎಲ್ಲ ಯಾವುದ್ಯಾವುದೋ ದಿಕ್ಕಲ್ಲಿ ಹೋಗ್ತಾ ಇದೆ. ನೀವು ಒಂದು ಮೀಡಿಯಾದಲ್ಲಿ ಹೆಂಗೆಗೋ ನೀವು ವಿಡಿಯೋಗಳು ಕೊಡ್ತಾ ಇದ್ದೀರಾ, ಬಟ್ ನೀವು ನಿಮ್ಮದೇ ಒಂದು ದಾರಿಯಲ್ಲಿ ಹೋಗ್ತಾ ಇದ್ದೀರಾ. ಬಟ್ ಭಗವಾನ್ ಸರ್ದು ಏನೈತೆ ವಿಚಾರಗಳು, ಅವುಗಳಿಗೆ ಸಂಬಂಧಪಟ್ಟಂತೆ ಆತ್ಮಗಳು, ಪ್ರೇತಾತ್ಮಗಳು, ಇವುಗಳ ಬಗ್ಗೆ ಒಂದಷ್ಟು ನನ್ನಲ್ಲಿ ಪ್ರಶ್ನೆ ಇದ್ದಾವೆ. ಇವುಗಳ ಬಗ್ಗೆ ಇದಕ್ಕೆ ಬಿಫೋರು ಅವರು ಒಂದು ಪೇಪರಲ್ಲಿ ವರದಿಗಳು ಮಾಡಿದ್ದಾರೆ. ಈಗ ಡೈರೆಕ್ಟಾಗಿ ಮಾತಾಡೋಕ್ಕೆ ನಮ್ಮ ಜೊತೆ ಬಂದು ಕೂತಿದ್ದಾರೆ. ಹಾಗಾಗಿ ಭಗವಾನ್ ಸರನ್ನು ಕೂರಿಸ್ಕೊಂಡಿದ್ದೀವಿ. ಇನ್ಮೇಲೆ ಡೈರೆಕ್ಟು ಭಗವಾನ್ ಸರ್ ಜೊತೆಯಲ್ಲಿ ಶಿವಕುಮಾರ್ ಸರು ಡೈರೆಕ್ಟ್ ಮಾತಾಡ್ತಾರೆ. ಅವ್ರನ್ನ ಚಿಕ್ಕದಾಗಿ ಒಂದು ಪರಿಚಯ ನಾನು ಮಾಡಿಕೊಟ್ಟಿದ್ದೀನಿ. ಸರ್ ನೆಕ್ಸ್ಟ್ ನೀವು ಡೈರೆಕ್ಟಾಗಿ ಭಗವಾನ್ ಸರ್ ಜೊತೆ ಮಾತಾಡ್ಬೋದು. ನಮ್ಮ ವೀಕ್ಷಕರು ಅದನ್ನು ನೋಡ್ತಾ ಹೋಗ್ತಾರೆ. ನಮಸ್ಕಾರ ಗುರೂಜಿ. ನಮಸ್ಕಾರ ಪ್ರೇಕ್ಷಕರಿಗೂ. ನಾನು ಶಿವಕುಮಾರ್ ಅಂತ. ನಾನು ಕನ್ನಡನಾಡು ದಿಗಂತ ಅನ್ನೋ ಒಂದು ಪತ್ರಿಕೆಯಲ್ಲಿ ಎಡಿಟರು ಮತ್ತು ಪಬ್ಲಿಷರು. ಇದನ್ನು ಸುಮಾರು ಒಂದು 5 ವರ್ಷದಿಂದ ನಡೆಸ್ಕೊಂಡು ಬಂದಿದ್ದೀನಿ. ನಾನು ಜನಗಳ ಜೊತೆ ಸಂಪರ್ಕ ಮಾಡುವಾಗ ನಿಮ್ಮ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಹೇಳಿದ್ರು. ಏನು ಅಂದರೆ ನಮಗೆ ಆತ್ಮಗಳಿತ್ತು, ಪ್ರೇತಾತ್ಮಗಳು ಬರೋ ಕಾಟ ಕೊಡುವಂಥ ಒಂದು ವ್ಯವಸ್ಥೆಗಳಿತ್ತು. ಈ ವ್ಯವಸ್ಥೆಗಳಿಂದ ನಾನು ತುಂಬ ನೊಂದಿದ್ವಿ. ಅದನ್ನು ನಾನು ಭಗವಾನ್ ಗುರೂಜಿ ಹತ್ರ ಅದನ್ನೆಲ್ಲ ಸರಿಪಡಿಸ್ಕೊಂಡೆ. ಈ ಥರ ಒಂದಷ್ಟು ವಿಚಾರಗಳು ನನ್ನಲ್ಲಿ ಬಂದು. ಆದರೆ ಗುರೂಜಿ, ಆತ್ಮಗಳು ಅಂದರೆ ಏನು ಅನ್ನೋದು ಸತ್ಯವಾಗೂ ನಮಗೆ ಗೊತ್ತಿಲ್ಲ, ಮತ್ತು ಪ್ರೇತಾತ್ಮಗಳು ಅನ್ನೋದು ಗೊತ್ತಿಲ್ಲ. ನಾವು ಮನುಷ್ಯರ ಜೊತೆಗೆ ನಮಗೆ ನಂಬಿಕೆ ಇರೋದೇನು, ದೇವ್ರ ಮೇಲೆ ಒಂದು ನಂಬಿಕೆ. ದೇವರನ್ನು ನಂಬಿಕೆಯಿಂದ ದೇವರು ಅಂತ ಹೇಳಿಕೊಂಡು ಅವ್ರಿಗೆ ನಮಸ್ಕಾರ ಮಾಡೋದು, ತಲೆ ಬಗ್ಗಿಸಿ ನಡೆಯೋದು, ಭಯ ಭಕ್ತಿನ ಇಟ್ಕೊಳ್ಳುವಂಥ ಒಂದು ಮನೋಭಾವ ಉಳ್ಳವರು. ಆದರೆ ನೀವು ಅದನ್ನು ಮೀರಿದ್ದು, ಅಂದರೆ ಪ್ರೇತಾತ್ಮಗಳಿಂದ ನಿಮ್ಮನ್ನು ಸರಿ ಮಾಡಿಸ್ಕೊಡ್ತೀನಿ, ತೊಂದರೆಗಳಿಗೆ ತಪ್ಪು ಸಿಗಾಕೊಂಡಿದ್ದಾರೆ ಅದನ್ನು ಸರಿಪಡಿಸ್ಕೊಳ್ತೀನಿ ಅಂತ ನೀವು ಜನಗಳ ಹತ್ರ ಹೇಗೆ ಹೋದ್ರಿ, ಜನಗಳು ನಿಮ್ಮ ಹತ್ರ ಹೇಗೆ ಬಂದರು, ಅದನ್ನು ನೀವು ಮಾಡ್ತೀವಿ ಅಂತ ತೋರಿಸ್ಕೊಟ್ಟಿದ್ದು ಹೇಗೆ, ಈ ವಿಚಾರಗಳನ್ನು ನೀವು ಹೇಳ್ತಾ ಬಂದರೆ ಜನಗಳಿಗೂ ಅನುಕೂಲ ಆಗುತ್ತೆ. ಮತ್ತು ನನ್ನ ಅನುಮಾನದ ಪ್ರಶ್ನೆಗಳು ಏನೇನಿದ್ದಾವೆ ಅದರಿಂದ ತಿಳುವಳಿಕೆನೂ ನನಗೆ ಬರುತ್ತೆ ಅನ್ನೋ ಒಂದು ದೃಷ್ಟಿ. ಈಗ ತಮ್ಮದು 10, 12 ವರ್ಷ, 13 ವರ್ಷ ಈ ಪೀರಿಯಡ್ನಲ್ಲಿ ಈ ವಿದ್ಯೆಯಲ್ಲಿ ಈ ಕೆಲಸ ಫಾಲೋಅಪ್ ಮಾಡ್ತಾ ಬಂದಿದ್ದೀನಿ. ನಾನು 13 ವರ್ಷದಿಂದ ಈ ಕೆಲಸ ಮಾಡ್ತಾ ಬಂದಿದ್ದೀನಿ. ಏನು ಕೆಲಸ ಅದು? ಇದೆ. ಪ್ರೇತಾತ್ಮ ಅಂದರೆ ಏನು, ಪ್ರೇತಾತ್ಮ ಇದೆಯಾ ಇಲ್ವಾ, ನಮಗೆ ದೇವರಿಂದ ಕಷ್ಟ ಬರ್ತಾ ಇದೆಯಾ, ಪ್ರೇತಾತ್ಮಗಳಿಂದ ಕಷ್ಟ ಬರ್ತಾ ಇದೆಯಾ ನಮಗೆ ಗೊತ್ತಿರಲ್ಲ. ನಾವು ಪ್ರತಿಯೊಂದು ನೋವು ಅನುಭವಿಸಿದಾಗ ನಾವು ಹೋಗ್ತಕ್ಕಂಥದ್ದು ದೇವಸ್ಥಾನಕ್ಕೆ, ದೇವ್ರ ಹತ್ರ ಹೋಗ್ತೀವಿ. ನಾವು ಕಷ್ಟ ಬಂದರೆ ನೇರವಾಗಿ ನಾವು ಹೋಗೋದೇ ದೇವರು. ಹೌದೌದು. ಯಾಕಂದರೆ ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿನ ನಾನು ಕಳ್ಕೊಂಡಾಗ ನಾನೇ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಸ್ವಾಮೀಜಿಗಳ ಹತ್ರ ಹೋಗಿದ್ದೀನಿ. ಇನ್ನೊಂದು ಪ್ರಶ್ನೆ ಮಧ್ಯದಲ್ಲಿ ನಿಮ್ಮ ಹತ್ರ ಕೇಳೋದು, ಬರೀ ದುಡ್ಡಿನ ಕಷ್ಟನೇ ಬಂದ್ರೇ ನಮಗೆ ಪ್ರೇತಾತ್ಮಗಳಿಂದ ಬಂದಿದೆ ಅಥವಾ ಆತ್ಮಗಳಿಂದ ನಮಗೆ ತೊಂದರೆಗಳು ಬಂದಿದೆ ಅನ್ನೋ ಒಂದು ದೃಷ್ಟಿನ ಬೆಳೆಸ್ಕೊಳ್ಬೇಕಾ? ನಿಮಗೆ ಅದ್ರ ವಿಷಯಕ್ಕೆ ಹೋಗ್ತಾ ಉತ್ತರ ಕೊಡ್ತೀನಿ. ನೀವು ಕೇಳಿದ ಪ್ರಶ್ನೆಗೆ ಅರ್ಥ ಆಯ್ತಾ? ಯಾಕಂದ್ರೆ ನಾನು ತುಂಬ ಲಾಸ್ ಆಗಿ ಕಳ್ಕೊಂಬಿಟ್ಟಾಗ ಆ ದೇವಸ್ಥಾನಕ್ಕೆ ಹೋಗು, ಈ ದೇವಸ್ಥಾನಕ್ಕೆ ಹೋಗು, ಅಲ್ಲೋಗು ಇಲ್ಲೋಗು, ಪೂಜೆ ಕೊಡಿಸು, ತಡೆ ಮಾಡಿಸು, ಇನ್ನೊಂದು ಮಾಡಿಸು, ಏನೇನು ಬೇಕು, ಎಷ್ಟು ಹೋಮಗಳು, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿಬಿಟ್ಟಿದ್ದೀವಿ. ಪ್ರತಿಯೊಬ್ಬರು ಸ್ವಾಮೀಜಿಗಳು ಹೋದಾಗ ನಿನಗೆ ರಕ್ತದಲ್ಲಿ ಮಾಡಿಸಿದ್ದಾರೆ, ನಿನಗೆ ಯಾರೋ ನೀರಲ್ಲಿ ಮಾಡಿಸ್ಬಿಟ್ಬಿಟ್ಟಿದ್ದಾರೆ, ನಿನಗೆ ಯಾರೋ ಪ್ರಯೋಗ ಮಾಡಿದ್ದಾರೆ, ಈ ಮಾತುಗಳು ಬರ್ತಾಯಿತ್ತು. ಅದಕ್ಕೆ ಎಷ್ಟು ಕೇಳ್ತಾಯಿದ್ರು ಕೊಡ್ತಾಯಿದ್ದೆ, ಮಾಡಿಸ್ತಾಯಿದ್ದೆ, ಏನೂ ನನಗೆ ಆಗಲಿಲ್ಲ. ಇದರಲ್ಲಿ ಏನಿದೆ ಅಂತ ನಾನು ಹುಡುಕೊಂಡು ಹೊರಟೆ ಅಂತಂದರೆ ದೊಡ್ಡ ಸ್ವಾಮೀಜಿಗಳ ಹತ್ರ ಹೋಗೋದು, ವಿಷಯ ತಿಳ್ಕೊಳ್ಳೋದು, ಇದು ಏನು ಮಾಡಬೇಕು, ಏನು ಮುಟ್ಟಬೇಕು ಅಂತ ಅಂದಾಗ ನನಗೆ ಒಂದೇ ಒಂದು ಕಣ್ಣಿಗೆ ಬಿದ್ದಿದ್ದು, ಟಿ ವಿಲಿ ನೋಡಬೇಕಾದ್ರೆ TV9ನಲ್ಲಿ
ಒಬ್ಬ ಸ್ವಾಮೀಜಿ, ಕೇರಳ ಸ್ವಾಮೀಜಿ, ಒಂದು ಅಗ್ನಿಕುಂಡದಲ್ಲಿ ಮನಗ್ತಾರೆ, ಬಟ್ಟೆ ಸಮೇತ ಮನಗ್ತಾರೆ. ಬೆಂಕಿ ಉರಿತಾ ಇರ್ತದೆ, ಆ ಮನುಷ್ಯ ಸುಡಲ್ಲ. ಕಾರಣ ಕೆಮಿಕಲ್ ಹಾಕರು ಸುಟ್ಟೋಗ್ಬಿಡ್ತಾರೆ. ಹೌದು, ದೊಡ್ಡ ಅಲ್ಲ, ಬಿಸಿ ನೀರನ್ನ ನಾವು ಹಾಕಿದ್ರೆ ಮೈ ಸುಟ್ಟೋಗುತ್ತೆ. ಅವರು ಸುಡ್ತಾ ಇಲ್ಲ, ಒಂದು ಚೂರು ಸುಡ್ತಾ ಇಲ್ಲ, ದಗ 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 ಅಂತ ಉರಿತದೆ, ಬೆಂಕಿ ಒಳಗಡೆ ಮನಗಿದ್ದಾರೆ. ಈಗ ಅವರು ಸತ್ತೋಗಿದ್ದಾರೆ. ಇಲ್ಲ, ಈಗ ನಾನು ನೋಡಬೇಕಾದ್ರೆ ಪ್ರೇರೇಪಣೆ ಅವ್ರನ್ನ ನೋಡಿದ ಮೇಲೆ ನಾವು ಏನಾದರೂ ಕಲಿಬೋದಾ ಅಂತ ಹೋದಾಗ ನನಗೆ ಕಮ್ಮಿ ಅಂದರೆ 9 ಜನ ಗುರುಗಳಿಂದ ದೀಕ್ಷೆ ಆಗಿದೆ. ಅದರಲ್ಲಿ 4-5 ಜನ ಸತ್ತೋಗಿದ್ದಾರೆ. ಆ ಗುರುಗಳು ಯಾರು, ಏನು ಎತ್ತ ಅಂತ ತಿಳ್ಬೋದಾ? ಒಬ್ಬರು ಕಾಟನ್ ಪೇಟೆಲ್ ಮುನಿಯಪ್ಪ ಅಂತ ಇದ್ರು, ಪ್ರೇತಾತ್ಮಗಳನ್ನ ಹಿಡಿತಕ್ಕಂಥ ಪವರ್ಫುಲ್ ವ್ಯಕ್ತಿ. 72 ವರ್ಷ ಮಾತಾಸ್ ಹಾಸ್ಪಿಟ್ಲ್ ಮುಂದೆನೇ ಆಕ್ಸಿಡೆಂಟಲ್ಲಿ ಸತ್ತೋದ್ರು ಅವರು. ಅರ್ಥ ಆಯ್ತಾ? ಇನ್ನು ಮಿಕ್ಕಿದ್ದು ಉತ್ತರ ಕರ್ನಾಟಕ, ಇಂದೋರು, ಬೇತಾಳಗಳನ್ನ ಹಿಡಿದು ಬಂಧಿಸ್ತಿರ್ತಕ್ಕಂಥವ್ರು ಇಂದೋರಲ್ಲಿ ಒಬ್ಬರಿದ್ದಾರೆ. ಅವ್ರ ಹತ್ರ ಹೋಗಿದ್ದೆ. ಈ ಥರ ಹಲವಾರು ಸ್ವಾಮೀಜಿಗಳ ಹತ್ರ ನಾನು ವಿದ್ಯೆಗಳು ಅಂದರೆ ಮಂತ್ರಗಳನ್ನು ದೀಕ್ಷೆ ತೊಗೊಂಡಿದ್ದೀನಿ. ಆ ಮಂತ್ರಗಳನ್ನ ದೀಕ್ಷೆ ತೊಗೊಂಡಾಗ ನನಗೆ ಇದು ಮಾಡ್ಬೋದು, ಪ್ರೇತಾತ್ಮ ಅನ್ನೋದು ನನ್ನ ಕಣ್ಣಿಗೆ ಆ ಮುನಿಯಪ್ಪನವರಿಂದ ಕಣ್ಣಿಗೆ ಬೀಳ್ತು. ನಿಜ, ಇದನ್ನು ಬಂಧಿಸ್ಬೋದು, ಇದನ್ನು ಹಿಡಿಬೋದು, ಇದನ್ನು ಹಿಡಿದ್ರೆ ನನ್ನ ಕೆಲಸಗಳನ್ನ ಮಾಡಿಕೊಡ್ತಿದೆ ಅನ್ನೋದೊಂದು ನಂಬಿಕೆ ನನಗೆ. ಯಾವ ಪ್ರೇತಾತ್ಮನೂ ನಮ್ಮ ಕೆಲಸ ಮಾಡಿಕೊಡಲ್ಲ. ಹಿಡಿದ್ರೆ ಬಾಯಿ ಮುಚ್ಕೊಂಡು ಕಳಿಸ್ಕೊಂಡು ನನಗೆ ನೀನು ಹೇಳಿದ ಕೆಲಸ ಮಾಡೋಕ್ಕೆ ನಾನು ರೆಡಿ ಇಲ್ಲ. ಅದಕ್ಕೆ ಯಾವ ಪ್ರೇತಾತ್ಮಗಳನ್ನ ಮಾತಾಡಿಸಲ್ಲ. ಯಾಕೆ ಪಬ್ಲಿಸಿಟಿ ಯಾಕೆ ಮಾಡಲಿಲ್ಲ ಅಂದಾಗ ಈ ಕಾಲದಲ್ಲಿ ಪ್ರೇತಾತ್ಮ ಇದೆ ಅಂತ ನಂಬದೇ ಇರ್ತಕ್ಕಂಥವ್ರು ಭಾಳಷ್ಟು ವರ್ಗ ಇದೆ. ಅವ್ರ ಮಧ್ಯದಲ್ಲಿ ಕಾಂಟ್ರವರ್ಸಿ ಬೇಕಾಗಿಲ್ಲ. ನನ್ನ ಕೆಲಸ ನಾನು ಮಾಡ್ಕೊಂಡು ಹೋಗಬೇಕು. ನೀವೊಬ್ಬರು ಕಣ್ಣಿಗೆ ಬಿದ್ದಿರಿ, ನಿಮಗೆ ನಾನು ಒಳ್ಳೇದು ಮಾಡಿದೆ, ನಿಮ್ಗೆ ಒಳ್ಳೇದಾಯಿತು, ನೀವು ಅವ್ರಿಗೆ ನಂಬರ್ ಕೊಟ್ರಿ, ಅವ್ರು ಇನ್ನೊಬ್ರಿಗೆ ನಂಬರ್ ಕೊಟ್ಟರು. ಈ ಥರ 8-9 ವರ್ಷ ನಾನು ಯಾರಿಗೂ ಪಬ್ಲಿಸಿಟಿ ಇಲ್ಲ. ಬರೀ ಮೌತ್ ಟು ಮೌತ್ ನಂಬರ್ಗಳು ಪ್ರಚಾರ ಆಗಿನೇ 10-15 ಸಾವಿರ ಕೇಸ್ ಅಟೆಂಡ್ ಮಾಡಿದೆ. ಅದ್ರಾಗೆ ದೊಡ್ಡ ಅಧಿಕಾರಿಗಳು ಕೇಸ್ ಅಟೆಂಡ್ ಮಾಡಿದೆ. ಅವರೆಲ್ಲ ನನಗೆ ಸಾಥ್ ಕೊಟ್ಟರು. ನಾನು ಈಚೆಗೆ ಬರೋಕ್ಕೂ ಆಗಲಿ, ಅವ್ರ ಹೆಸರೆಲ್ಲ ಹೇಳೋಕ್ಕೂ ಆಗಲಿ ಇಷ್ಟಪಡ್ತಾ ಇರಲಿಲ್ಲ. ನಮಗೆ ದಾರಿ ತೋರಿಸೋರೆ. ನನಗೆ ಇದರಲ್ಲಿ ಆಸಕ್ತಿ ಜಾಸ್ತಿ ಆದಂಗೆ ಆತ್ಮಗಳನ್ನ ಹಿಡಿತಾ ಬಂದೆ. ಆತ್ಮ ಐತೆ ಅಂತ ಹೆಂಗೆ ಹೇಳ್ತೀರಾ ಅಂತ ನೀವು ಕೇಳಿದ ಕ್ವಶನ್ ಸರಿಯಾದ ಪ್ರಶ್ನೆ ಅದು. ಆತ್ಮಗಳು ಇದೆಯಾ ಅಂದರೆ ಎಸ್. ನೀವು ಉತ್ತರ ಕರ್ನಾಟಕ, ಬಾಂಬೆ, ಫಾರಿನ್ ಎಲ್ಲೋ ಕೂತ್ಕೊಂಡಿದ್ದೀರ, ಸ್ವಾಮಿ ನನಗಿಂತ ತೊಂದರೆ ಆಗ್ತಾಯಿದೆ, ಹಿಂಗಾಗ್ತದೆ ಅಂತ ಫೋಟೋ ಕಳಿಸ್ತೀರ. ಫೋಟೋ ನೋಡಿ ನಾನು ನಿಮ್ಗೆ ವಿವರಣೆ ಕೊಡ್ತೀನಿ. ಸ್ವಾಮಿ ನಿಮ್ಗೆ ಈ ಥರ ತೊಂದರೆ ಇದೆ, ಹಿಂಗಿದೆ, ಇದಕ್ಕೆ ಮೀರಿತು ನಿಮ್ಗೇನಾದ್ರು ತೊಂದರೆ ಇದೆಯಾ ಹೇಳಿ ಅಂತೀನಿ. ಎಸ್ ಅಂದ್ಬಿಟ್ಟು ಹೇಳ್ತಾರೆ. ಆಯಿತು, ನಾನು ಸ್ಟಾರ್ಟ್ ಮಾಡ್ತೀನಿ. ನಾಳೆ ಮಧ್ಯಾಹ್ನ, ನಾಳಿದ್ದು ಬೆಳಗ್ಗೆ, ಆಚೆ ನಾಳಿದ್ದು ಒಳಗಡೆ ನೀವು ಚೆನ್ನಾಗಾಗ್ತೀರಾ ಅಂತೀನಿ. ನೀವು ನಾನು ಹೆಂಗೆ ಹೇಳ್ತೀನಿ ಅದೇ ರೀತಿ ಚೆನ್ನಾಗಾಗ್ತೀರ. ಆತ್ಮ ಐತೆ ಇಲ್ಲ ಅನ್ನೋದು ಬಿಟ್ಬಿಡಿ. ನೀವಲ್ಲಿ ಚೆನ್ನಾಗಾದ್ರಿ ಅಂದ ತಕ್ಷಣ ಏನು ಕಾರಣ? ನಾನು ನಿಮ್ಮ ಕೌನ್ಸಿಲಿಂಗ್ ಮಾಡಲಿಲ್ಲ, ಪೂಜೆ ಮಾಡಲಿಲ್ಲ, ನಿಮ್ಮ ಮುಖ ನೋಡಿಲ್ಲ, ನೀವು ಚೆನ್ನಾಗಾದ್ರಿ, ಏನು ಕಾರಣ? ಒಂದು ಪ್ರಶ್ನೆ ಇಲ್ಲಿ, ಅವ್ರಿಗೆ ಕೋಇನ್ಸಿಡೆನ್ಸು ಆಗಿರ್ಬೋದಲ್ಲ. ಅವ್ರಿಗೆ ಏನೋ ಒಂದು ಕಷ್ಟ ಬಂದಿತ್ತು, ಆ ಕಷ್ಟ ನಿವಾರಣೆ ಆಗುವಂಥ ಸಂದರ್ಭ ಬಂದು 3 ದಿವಸದಲ್ಲೇ ಯಾಕೆ ಆಗಬೇಕು? ಒಂದು ಕೋಇನ್ಸಿಡೆನ್ಸ್ ಅಂತ ನಾ ಹೇಳ್ತಾ ಇರೋದು ತಮಗೆ. ಅಂದ್ರೆ ಎರಡೂ ಒಟ್ಟಿಗೆ ಬಂದು ಅದ್ರ ಪಾಡ್ಗೆ ಇವ್ರ ತೊಂದರೆನೂ ನಿವಾರಣೆ ಆಗೋ ಹಾಗೆ ಮತ್ತೆ ಅವರು ಸಮಾಧಾನ ಆಗೋ ಹಾಗೂ ಎರಡೂ ಆಯ್ತಲ್ಲ. ನೀವು ಹೇಳಿದ್ದಕ್ಕೆ ಓಕೆ ಅಂತೀನಿ. ಒಬ್ಬರಿಗೆ ಇಬ್ಬರಿಗೆ 3 ಜನಕ್ಕೆ ಕೋಇನ್ಸಿಡೆಂಟ್ ಆಗ್ತದೆ. 18,000 ಜನಕ್ಕೆ ಹೆಂಗಾಗುತ್ತೆ? ಅದು ಸದ್ಯ ಅದನ್ನ ಇಲ್ಲಿ ಒಂದು 18,000 ಜನಕ್ಕೆ ಒಬ್ಬರಲ್ಲ ಇಬ್ಬರಲ್ಲ. ಪ್ರತಿದಿನ ನನಗೆ ಸ್ವಿಚ್ ಆಫ್ ಮಾಡಿಕ್ಕಿದ್ದೀನಿ ಅಷ್ಟೇ. ಸ್ವಿಚ್ ಆನ್ ಮಾಡಿದ್ರೆ ಕ್ಯೂ ಸಿಸ್ಟಮ್ ಬರ್ತಿದೆ.
ಒಬ್ಬರಿಗೆ ಕೋಇನ್ಸಿಡೆಂಟ್ ಓಕೆ ಸರ್, ಒಬ್ಬರ ಮನಸ್ಥಿತಿ ಸರಿ ಇಲ್ಲ. ಸರಿ ಇಲ್ಲ. ಈಗ ಬೇರೆ ಬೇರೆ ನಾನು ಹೇಳಿದೆ ನೆಗೆಟಿವ್ ವರ್ಗ, ಆತ್ಮ ಇಲ್ಲ ಅಂತಕ್ಕಂಥವ್ರು ಹೋಗಿ ಚಿಕಿತ್ಸೆ, ಮಾನಸಿಕ ಚಿಕಿತ್ಸೆ, ನೋಡ್ರಿ ನೀವು ಹಿಂಗಿಲ್ಲ ರೀ, ಹಿಂಗೆ ಚೆನ್ನಾಗಿದ್ದೀರಿ ಅಂದಾಗ ಒಬ್ಬರು ಇಬ್ಬರು ಚೆನ್ನಾಗಿ ಆಗ್ಬಿಡ್ತಾರೆ. ಒಬ್ಬರು ಇಬ್ಬರು ಮನೇಲಿ ಆಗ್ತಕ್ಕಂಥ ತೊಂದರೆಗಳು ನಿವಾರಣೆ ಆಗ್ಬಿಡ್ತವೆ. ಆದರೆ ಸಾವಿರಾರು ಜನ, ಲಕ್ಷಾಂತರ ಜನಕ್ಕೆ ಹೆಂಗೆ ಸರ್ ಮಾಡೋಕ್ಕಾಗ್ಸತ್ತೆ? 18,000 ಜನಕ್ಕೆ ಆಗತ್ತೆ ಅನ್ನೋದು. 18,000 ಜನಕ್ಕೆ ನಾನೊಬ್ಬ ವ್ಯಕ್ತಿ ಹೆಂಗೆ ಮಾಡೋಕ್ಕೆ ಸಾಧ್ಯ? ಯೋಚನೆ ಮಾಡಿ. ನಾನು ಅವಾಗ ನೋಡಿ, ನಾನು ಡೂಪ್ಲಿಕೇಟ್, ನಾನು ಬರೀ ದುಡ್ಡು ತಿನ್ನೋದೆ, ನಾನು ಬರೀ ಮೋಸ ಮಾಡೋದೆ ಅಂತಿದ್ರೆ ನಾನು ಯಾವ ಚರ್ಚೆಗೂ ಕೂತ್ಕೊಳ್ಳಲ್ಲ, ನಾನು ಯಾವ ಫೋನ್ಗಳಿಗೂ ಸಿಗಲ್ಲ, ಬರೀ ದುಡ್ಡು ತಿನ್ಕೊಂಡು ಮಜಾ ಮಾಡ್ಕೊಂಡಿರ್ತೀನಿ. ಆದರೆ ನಾನು ತಲೆ ಚಚ್ಕೊಂಡು ವಾದ ಮಾಡ್ತೀನಿ. ನನ್ನ 130 ಎಪಿಸೋಡಲ್ಲಿ ಪ್ರತಿ ಸೆಕೆಂಡು ಒಂದೊಂದು ಎಪಿಸೋಡಲ್ಲೂ ಉದಾಹರಣೆ ಕೊಡ್ತಾನೆ ಇರ್ತೀನಿ. ಒಂದೊಂದು ಎಪಿಸೋಡಲ್ಲೂ ಉದಾಹರಣೆ ಕೊಡ್ತಿರ್ತೀನಿ. ಒಳ್ಳೇದಿದ್ದರೆ ಕೆಟ್ಟದ್ದಿದ್ದೇ ಇರ್ತಿದೆ, ಒಳ್ಳೇದಿದ್ದರೆ ಕೆಟ್ಟದ್ದಿದ್ದೇ ಇರ್ತಿದೆ. ಆ ಕೆಟ್ಟದ್ದು ಕೂಡ ಕೆಟ್ಟದಕ್ಕೆ ನೀವು ಹೇಳೋ ಪ್ರಶ್ನೆಗೆ ದೇವರು ಮನುಷ್ಯರಿಗೆ ಒಳ್ಳೇದು ಮಾಡ್ತಾನ, ಆತ್ಮಕ್ಕೆ ಒಳ್ಳೇದು ಮಾಡ್ತಾನೆ? ನೀವೇ ಹೇಳಬೇಕು. ನಾನು ಹೇಳ್ತೀನಿ, ನೀವು ಕೇಳಿದ ಪ್ರಶ್ನೆಗೆ ನಾನು ಉತ್ತರ ಕೊಡ್ತಾಯಿದ್ದೀನಿ. ಮನುಷ್ಯರು ಒಳ್ಳೇದು ಮಾಡ್ತಾನ, ಆತ್ಮಗಳಿದೆ ಇದ್ರೆ ಒಳ್ಳೇದು ಮಾಡ್ತಾನೆ. ಅಂದರೆ ಸತ್ತ ಮೇಲೆ ನಮ್ಮ ಬಾಡಿನ ಸುಟ್ಟಾಕ್ತೀವಿ, ಒಳಗಡೆ ಆತ್ಮ ಸುಡೋಕ್ಕಾಗಲ್ಲ. ಹೌದು ಅಲ್ವಾ? ಇದನ್ನು ನೀವು ಒಪ್ಕೊಳ್ತೀರಾ? ಇದನ್ನು ಒಪ್ಕೊಳ್ತೀನಿ. ಮತ್ತು ಆತ್ಮ ಅನ್ನೋದೊಂದು ಪರಮಾತ್ಮನಿಗೆ ಸೇರಿರೋ ಒಂದು ಅಂಶ ಅನ್ನೋದು ತಿಳ್ಕೊಂಡು, ಅದು ಸತ್ತ ಮೇಲೆ ತ್ರಿಕಾಲ ಜ್ಞಾನಿ. ನಾವು ಬದುಕಿದಾಗ ನಮಗೇನು ಗೊತ್ತಿಲ್ಲ, ಬದುಕಿದಾಗ ಮುಂದೆ ನಡೀತಾ ಇರೋದು ಮಾತ್ರ. ಸತ್ತ ಮೇಲೆ ಹಿಂದೆ ಏನು ನಡೆದಿತ್ತು, ಏನು ನಡೀತಾ ಇತ್ತು, ಮುಂದೆ ಏನು ನಡೀತಿದೆ, ಈ ಆತ್ಮಗಳು ಗೊತ್ತಿರ್ತವೆ. ಅರ್ಥ ಆಯ್ತಾ? ದೇವರುಗಳು ಹೆಂಗೆ ಸಪೋರ್ಟ್ ಮಾಡ್ತಾವೆ ಆತ್ಮಗಳೇನಕ್ಕೆ ಸ್ವದೇಶ್ ಮೀಡಿಯಾದ ಸಣ್ಣದಾಗಿ ಒಂದು ಎಪಿಸೋಡೇ ಕೊಟ್ಟಿದ್ದೀನಿ ನಾನು. ಒಂದು ದೇವಸ್ಥಾನ ಸ್ಮಶಾನದ ಜಾಗನ ದೇವಸ್ಥಾನ ಮಾಡಿಬಿಟ್ರು. ಸ್ಮಶಾನದಲ್ಲಿ ಸ್ಮಶಾನ ಕಾಳಿ, ರುದ್ರ, ಅಲ್ಲಿದೆ ಅಧಿದೇವತೆ. ದೇವಸ್ಥಾನದಲ್ಲಿ ಗಣೇಶ, ಸುಬ್ರಹ್ಮಣ್ಯ, ಮಹಾಲಕ್ಷ್ಮಿ, ಈ ಥರ ದೇವ್ರುಗಳನ್ನ ಪೂಜೆ ಮಾಡ್ತೀವಿ ನಾವು ಹೋಗಿ ಬೆಳಗ್ಗೆ ಸ್ನಾನ ಮಾಡಿದ ತಕ್ಷಣ ಸ್ಮಶಾನದಲ್ಲಿ ಹೋಗಿ ಪೂಜೆ ಮಾಡಲ್ಲ, ದೇವಸ್ಥಾನಕ್ಕೆ ಹೋಗ್ತೀವಿ. ಅದೇ ಸ್ಮಶಾನದಲ್ಲಿ ಸತ್ತಂತ ತಗೊಂಡು ಊತ ಮೇಲೆ ಅಲ್ಲಿ ಇರ್ತವೋ ಇರಲ್ವೋ ಸೆಕೆಂಡ್ರಿ. ಆ ಆತ್ಮಗಳು ಮುಕ್ತಿಗೋಸ್ಕರ ಯಾರನ್ನು ಕೇಳಬೇಕು? ದೇವರನ್ನೇ ಕೇಳ್ಕೋಬೇಕು. ಮಹಾಕಾಳಿ, ಕಾಳಿಯಮ್ಮನ ಕಾಳಿ, ರುದ್ರ, ಸ್ಮಶಾನ ದೇವತೆಗಳು ಕೈ ಮುಗಿತವೆ. ಅಲ್ಲಿ ಹೋಗಿ ನೀವು ಒಂದು ಪುಣ್ಯವಾದಂಥ ಒಂದು ದೇವಸ್ಥಾನ, ಬೇರೆ ದೇವಸ್ಥಾನ ಕಟ್ಬಿಟ್ರೆ ಮಹಾಕಾಳಿಗೆ ಜಾಗ ಇರಲ್ಲ. ಅವಳು ಬಾಯಿಗೆ ಬಂದಂಗೆ ಬೈಕೋತಾ ಇರ್ತಾಳೆ. ಆತ್ಮಗಳು ಸುಬ್ರಹ್ಮಣ್ಯನ ಸ್ವಾಮಿ ದೇವಸ್ಥಾನದಲ್ಲಿ ಬಂದು ಕೂತ್ಕೊಳ್ಳಲ್ಲ, ಮುಕ್ತಿ ಕೊಡುವಂಥ ಭಯ ಬೀಳ್ತವೆ. ಅಲ್ಲಿ ಮನುಷ್ಯರು ಹೋಗ್ತಾರೆ. ಸ್ಮಶಾನದಲ್ಲಿರ್ತಕ್ಕಂಥವ್ರು ಕಾಳಿ ದೇವಸ್ಥಾನಕ್ಕೆ ಹೋಗ್ತಾರೆ. ಆತ್ಮಗಳು ನಂಗೆ ಜಲ್ದಿ ಮುಕ್ತಿ ಕೊಡು, ನಾನು ಸತ್ತೋದೆ ಅಂತ ಕೇಳ್ಕೊತವೆ. ನಾನೊಬ್ಬ ಈ ವಿದ್ಯೆ ಕಲ್ತ್ಕೊಂಡು ಸಮಾಧಿ ಸ್ಥಿತಿಲಿ ನನ್ನ ಪ್ರತಿಯೊಂದು ಆತ್ಮಗಳು ಕಾಣಿಸ್ತವೆ. ಹುಡ್ಕೊಂಡು ಹೋಗ್ತೀನಿ, ಹಿಡ್ದಾಕ್ತೀನಿ. ಈ ಥರ 24 ಆತ್ಮಗಳನ್ನ ಹಿಡ್ದಾಕ್ತೆ ಬಾಂಬೆ ಒಳಗಡೆ ಒಂದು ದೇವಸ್ಥಾನದಲ್ಲಿ. ಅಲ್ಲಿ ಉಳಿದಂಥ ಆತ್ಮಗಳು ಕಾಳಿನ ಪ್ರಚೋದನೆ ಮಾಡಿ ಯಾವನ ಬಂದು ಹಿಡಿತಾ ಇದ್ದೇನೆ. ನಾನು ಮಾಡಿದ ಕೆಲಸ ಎಲ್ಲ ಫೇಲೂರು, ಒಂದು ಚೂರು ದೇವಸ್ಥಾನಕ್ಕೆ ಒಳ್ಳೇದಾಗಲಿಲ್ಲ. ನಾನು 24 ಆತ್ಮಗಳನ್ನ ದೇವಸ್ಥಾನ ಪ್ಲಸ್ ಪುರೋಹಿತರು ಹೆಂಡತಿ ಮೇಲೆ ಇದ್ದಿದ್ದು ಹಿಡಿದಾಕ್ತೆ. ನನ್ನ ಕೋಪ ಜಾಸ್ತಿ ಆಯಿತು, ಏನೂ ಆಗಿಲ್ಲ ಅಂದ್ಬಿಟ್ರು. ನನಗೆ ಅಡ್ವಾನ್ಸ್ ಕೊಟ್ಟಿದ್ರು. ನಾನು ಇಮ್ಮಿಡಿಯೇಟು ಫ್ಲೈಟ್ ಟಿಕೆಟ್ ಮಾಡಿದೆ. ಬೆಳಗ್ಗೆ 4 ಗಂಟೆಗೆ ಬಿಟ್ಟೆ, ದೇವಸ್ಥಾನಕ್ಕೆ ಹೋಗ್ಬಿಟ್ಟೆ. ಅವತ್ತು ಉಳ್ಕೊಂಡು ಅವತ್ತು ಮಹಾಕಾಳಿ ಶುಕ್ರವಾರ ಒಂದಿನ, ಮಂಗಳವಾರ ಒಂದು ದಿನ ಮೈ ಮೇಲೆ ಬರ್ತಾರೆ. ಸರ್ ನೋಡೋಕ್ಕೆ 2 ಕಣ್ಣು ಸಾಲದು, ನಿಜ ಆದರೂ ತಿಳ್ಕೊಳ್ಳಿ, ಕೆಟ್ಟದ ಅಂತ ತಿಳ್ಕೊಳ್ಳಿ. ನನ್ನ ಕಣ್ಣಲ್ಲಿ ನೋಡಬೇಕಂತ ಕೂತ್ಕೊಂಡೆ. ಇದೇ ಬಟ್ಟಲಿದ್ದೆ. 500 ಜನ ಸೇರಿದ್ದಾರೆ. ರಾತ್ರಿ 11 ಗಂಟೆ ಆ ದೇವತೆ ಮೈ ಮೇಲೆ ಬಂದು
ಒಂದೂವರೆ ಗಂಟೆ ನನ್ನನ್ನು ಹುಡುಕಿದಾಳೆ ರಾತ್ರಿಯಲ್ಲಿ. ನಾನು ಜನಗಳ ಮಧ್ಯೆ ಔಸ್ಕೊಂಡಿದ್ದೀನಿ. ನನಗೆ ಭಯ ನೋಡೋಕ್ಕಾಗ್ತಿಲ್ಲ. ಬೆಂಕಿ ಮಧ್ಯ ತಲೆ ಇಕ್ಕಿದಾಳೆ, ಹಿಂಗೆ ಉರಿತಾ ಇದೆ. ಗಡ್ಡ ಸುಡಲ್ವಾ? ಸುಡುತ್ತೆ. ಮೈ ಸುಡಲ್ವಾ? ಸುಡುತ್ತೆ. ಸುಡುತ್ತೆ. ಆವಾಗ ನಾವು ಅದನ್ನ ಏನು ಅನ್ಕೋಬೇಕು? ನಿಜವಾದ ದೇವತೆಯಲ್ಲಿದ್ದರೆ ಬೆಂಕಿ ಎಲ್ಲ ಎಲ್ಲಿ ನಿಂತ್ಕೊಂಡ್ರೂ ಸುಡಲ್ಲ. ಅವ್ರ ಮೈ ಮೇಲೆ ದೇವಿ ಆಹ್ವಾನ ಆಗಿದ್ದಾಳೆ ಅಂತ ನನಗೆ ಗೊತ್ತಾಯಿತು. ಅವ್ರನ್ನ ಮಾತಾಡಿಸೋ ಶಕ್ತಿ ಇರಲಿಲ್ಲ. 1 ಅವರ್ ಕಾಯ್ದೆ. ಅದು ಅಲ್ಲಿಂದ ಇಲ್ಲಿ ಬರುತ್ತೆ, ಇಲ್ಲಿಂದ ಅಲ್ಲೋಗುತ್ತೆ. ನಾನು ಇಲ್ಲಿ ಬಂದರೆ ಅಲ್ಲಿದ್ದೀನಿ, ಅಲ್ಲಿ ಬಂದರೆ ಇಲ್ಲಿದ್ದೀನಿ. ಕೊನೆಗೆ ಭಯ ಬಿದ್ದು ಮೇಲ್ಗಡೆ ಹತ್ತೋಗಿ ಒಂದು ಆಟೋದಲ್ಲಿ ಕೂತ್ಕೊಂಡ್ಬಿಟ್ಟೆ. ಚಳಿ, ರಾತ್ರಿ 1:15 ಗಂಟೆ. ಅದು ಇವನು ತಪ್ಪಿಸ್ಕೊಂಡ್ಬಿಟ್ಟಿದ್ದಾನೆ ಅಂತ ಗೊತ್ತಾಗುತ್ತೆ ಅವ್ರಿಗೆ. ಅವ್ರು ಏನು ಹೇಳಿದರು ಹಿಂದಿಲಿ, ಪಂಡಿತ್ ಚಿಕ್ಕು ಲೇಕೆ ಅವು ಕಾಲು ಇಲ್ಲ, ಏಟ್ ಬಿದ್ದಿದೆ, ಅವ್ನು ಕರ್ಕೊಂಬನ್ನಿ ಇತ್ತು. ಮೇಲ್ಗಡೆ ಪುರೋಹಿತರೆಲ್ಲ ಓಡ್ ಬಂದರು. ಗುರುಜಿ ಗುರುಜಿ ಪಂಡಿತ್ಜಿ ಅಂತ ಕೂತ್ಕೊಂಡ್ರು. ನನಗೆ ಕರೀತಾರೆ, ಹೋಗಲಿ, ನನಗೆ ತಪ್ಪಾಗ್ತಿದೆ. ಇಳಿದು ಹೋದೆ. ಇದು ಕಡೆ 100 ಜನ, ಹತ್ತು ಕಡೆ 100 ಜನ ದೇವತೆ ಆ ಅಮ್ಮ ನಿಂತ್ಕೊಂಡಿದ್ದಾರೆ. ಬೆಂಕಿ ಉರಿತಾ ಇದೆ. ನಾನೇ ತಪ್ಪು ಮಾಡಿದರೆ ಕ್ಷಮಿಸ್ಬಿಡಮ್ಮ ಅಂತ ಕೈ ಮುಗಿದೆ. ಅಷ್ಟೇ ಮಾಡಿದ್ದು. ನೀನು ಹೊಟ್ಟೆ ಪಾಡೋಕ್ಕೆ ನೀನು ಕಷ್ಟಪಡ್ತೀಯ, ಆದರೆ ಈ ದೇವಸ್ಥಾನದಲ್ಲಿರೋರಿಗೆಲ್ಲ ಸಾಯಿಸ್ತೀನಿ ನಾನು. ಮಂಗಳೂರು ಭಾಷೆಯಲ್ಲಿ ಹೇಳ್ತು, ಸಾಯಿಸ್ಬಿಡ್ತೀನಿ. ನೀನು ನನ್ನ ವಿಡಿಯೋ, ನನ್ನ ದೇವಸ್ಥಾನ ವಿಡಿಯೋ ಮಾಡಿದ ತಪ್ಪಲ್ವ ನೀನು? ತಪ್ಪು ಅಂದ್ಬಿಟ್ಟು ಮೊಬೈಲ್ ಎತ್ತಿ ಅವ್ರ ಕೈ ಕೊಟ್ಬಿಟ್ಟೆ. ನಾನು ಮಾಡ್ತಿರೋ ಕೆಲಸ ನಿನಗೆ ಒಳ್ಳೇದು ಅನಿಸಿದ್ರೆ ನನಗೆ ಆಶೀರ್ವಾದ ಮಾಡಿ ಅಂದೆ. ಅರಿಶಿನ ಕುಂಕುಮ ಒಂಬಾಳೆ 3 ಎತ್ತಿ ನನ್ನ ಕೈಯಲ್ಲಿ ಇಕ್ಕಿದ್ರು. ಇವ್ರಿಗೆ ಊಟ ಕೊಟ್ಟು ಎಲ್ಲಿಂದ ಬಂದರೂ ಅಲ್ಲಿಗೆ ಕಳಿಸ್ಕೊಡಿ, ಅವ್ರು ಕೇಳಿದ ಹಣ ಕೊಡಿ ಅಂದರು. ಆಮೇಲೆ ದೇವರು ಮೈ ಮೇಲೆ ರಾತ್ರಿ 1-1:15 ಗಂಟೆ ಇರ್ಬೋದು ಮೈಯಿಂದ ಇಳೀತು. ಇಳಿದ ಮೇಲೆ ಇಮ್ಮಿಡಿಯೇಟು ಎಲ್ಲ ಡಿಲೀಟ್ ಮಾಡಿಕೊಂಡು ರಾತ್ರಿ ಕ್ಯಾಬ್ ಮಾಡಿ ನನಗೆ ಕಳಿಸ್ಕೊಟ್ರು. 6 ಗಂಟೆ ಫ್ಲೈಟು ಬಂದೆ. ಅಂದರೆ ದೇವರು ಆತ್ಮಗಳಿಗೂ ರಕ್ಷಣೆ ಮಾಡ್ತಾರೆ, ಮನುಷ್ಯರಿಗೂ ರಕ್ಷಣೆ ಮಾಡ್ತಾರೆ. ವರ್ಗ ಬೇರೆ. ನಾವು ಸುಬ್ರಹ್ಮಣ್ಯ, ಲಕ್ಷ್ಮಿ, ವೆಂಕಟಸ್ವಾಮಿ, ಗಣೇಶ ಬೆಳಗ್ಗೆ ಎದ್ದ ತಕ್ಷಣ ಇವ್ರ ಮುಖ ನೋಡ್ತೀವಿ. ಪ್ರೇತಾತ್ಮಗಳು ಇವ್ರ ಮುಖ ನೋಡಲ್ಲ. ಅವು ಸ್ಮಶಾನದಲ್ಲಿ ಕೂತು ಕಾಳಿನ ಆರಾಧನೆ ಮಾಡ್ತಾರೆ. ನಾವು ಹೋಗಿ ಅಲ್ಲಿ ಡಿಸ್ಟರ್ಬ್ ಮಾಡಿದ್ರೆ, ಅದಕ್ಕೆ ಸ್ಮಶಾನದಲ್ಲಿ ಯಾರೂ ಇರಲ್ಲ. ಸತ್ತಾಗ ನೀವು ಎಣೆ ಎತ್ಕೊಂಡು ಹೋಗಿಬಿಟ್ರೆ ಅಲ್ಲಿನ ಬೇರೆ ಟೈಮಲ್ಲಿ ಒಂದು ನೊಣ ಕೂಡ ಇರಲ್ಲ. ಅಲ್ಲಿ ಮನೆ ಕಟ್ಟಲ್ಲ, ಅಲ್ಲಿ ಬಿಸ್ನೆಸ್ ಮಾತಾಡಲ್ಲ. ಆದರೆ ಸತ್ತಂಥ ಆತ್ಮ, ಈಗ ನೀವು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ತಾಯಿದ್ದೀನಿ. ಸತ್ತಂಥ ಆತ್ಮ ನಿಮ್ಮ ಬಾಡಿನ ಬಂದು ಸೇರಿಕೊಂಡ್ರೆ ನಿಮ್ಮ ಬಾಡಿ ಸ್ಮಶಾನ. ನೀವು ಹೇಳ್ತೀರಾ 20-30 ವರ್ಷದಿಂದ ಸಾಯ್ತಾ ಇದ್ದೀನಿ, ಕಷ್ಟಪಡ್ತಾ ಇದ್ದೀನಿ, ಸಂಪಾದನೆ ಮಾಡ್ತಾಯಿದ್ದೀನಿ, ಮನೇಲಿ ತಿನ್ನೋಕ್ಕಿಲ್ಲ, ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಇದೆ, ನನಗೆ ಯಾಕೆ ಹಿಂಗೆ ಕಷ್ಟ? ಕೇಳಿ ದೇವ್ರಿಗೆ ಕೊಡಲ್ವಾ? ನಿಮ್ಮ ದೇಹದಲ್ಲಿ ಕೆಟ್ಟ ಆತ್ಮಗಳು ಬಂದು ಸೇರಿಕೊಂಡ್ರೆ ಏನು ದೇವ ಥರ ಕುಣಿಬೇಕಾಗಿಲ್ಲ. ಸೈಲೆಂಟಾಗಿದ್ದು ನಿಮ್ಮನ್ನು ಕಿಲ್ ಮಾಡ್ತಾ ಇರ್ತದೆ ಪ್ರತಿ ಸೆಕೆಂಡು. ರಾತ್ರಿ ಸೂಪರ್ ಆಗಿರ್ತಾರೆ, ರಾತ್ರಿ ಕುಡಿದು ಮಜಾ ಮಾಡ್ತಾರೆ, ಚೆನ್ನಾಗಿರ್ತಾರೆ, ಬೆಳಗ್ಗೆ ಸಾಯ್ತಾರೆ. ಹೆಲ್ತಿ ಬಾಡಿ ಏನಾಗಿತ್ತು ಅವ್ರಿಗೆ? ಅಂದರೆ ನೀವು ಹೇಳೋದು ಆತ್ಮಗಳಿಂದಾನೇ ಅಥವಾ ಪ್ರೇತಾತ್ಮಗಳಿಂದಾನೇ ಈ ತರಹ ತೊಂದರೆ? ನಾನು ಅಂದ್ಕೊಂಡಿದ್ದೀನಿ ಇದೇ ಹಿಂಗೆ ಅಂತ. ಅಂದರೆ ಓಕೆ, ನೀವು ಅಂದ್ಕೊಂಡಿರೋದು ಸರಿ. ಹೌದು, ಅದು ನಿಜವಾಗ್ಲೂ ನಿಮಗೆ ಅದು ಇದೆ, ಅದು ಆ ಥರ ಆಗ್ತಾ ಇದೆ, ಇದು ಸತ್ಯ ಅನ್ನೋದನ್ನ ನೀವು ನಂಬೋ ಹಾಗೆ ಮಾಡುವಂಥ ರೀತಿ ಯಾವ ಥರ? ನಾನೀಗ 18,000 ಜನಕ್ಕೆ ಅಟೆಂಡ್ ಮಾಡಿದ್ದೀನಿ. 18,000 ಜನ, ಒಬ್ಬರಲ್ಲ ಇಬ್ಬರಲ್ಲ. ಆದರೆ ನಾನು ಎದುರುಗಡೆ ಕೂತ್ಕೊಂಡು ನಿಮಗೆ ಪೂಜೆ ಮಾಡಿ, ಯಂತ್ರ ಕಟ್ಟಿ, ಏನೋ ಒಂದು ಒಳ್ಳೇದು ಮಾಡಿ ನಾನು ಬಂದರೆ ನಿಮ್ಗೆ ಒಳ್ಳೇದಾಯಿತು ಅಂದರೆ ಒಳ್ಳೇದು, ಓಕೆ. ಅದು ಪುಕ್ಕಲು. ನೀವು ಪೂಜೆಗೆ ರೆಡಿ ಮಾಡ್ತಾ ಇದ್ದಂಗೆ ನಿಮ್ಮ ಬಾಡಿ ಬಿಟ್ಟು ಹೋಗ್ಬಿಟ್ರೆ ನೀವು ಪುಣ್ಯ ಮಾಡಿದ್ರಿ. ಹಠ ಮಾಡ್ತಕ್ಕಂಥದ್ದು ಎಷ್ಟು ಜನ ನೋಡಿಲ್ಲ ನೀವು ನಿಮ್ಮ ವಯಸ್ಸಿಗೆ? ನೋಡಿದ್ದೀನಿ. 10 ಜನ ಹಿಡಿದ್ರು ಹಿಡಿಯೋಕ್ಕಾಗಲ್ಲ. ಅದನ್ನು ಏನಂತೀರಾ? ಅವ್ರ ದೊಡ್ಡಪ್ಪ ಬಂದ್ಬಿಟ್ಟವನೆ, ಅವ್ರ ಚಿಕ್ಕಪ್ಪ ಬಂದ್ಬಿಟ್ಟವನೆ, ಅವ್ರ ಅಪ್ಪ ಬಂದ್ಬಿಟ್ಟವನೆ. ನೀವೇ ಹೇಳ್ತೀರಾ
ತಿರ್ಗಾ ನೀವೇ ಇಲ್ಲ ಅಂತ ವಾದ ಮಾಡ್ತೀರಾ. ಅಲ್ಲ, ಇಲ್ಲ ಅಂತ ವಾದ ಮಾಡ್ತಾ ಇಲ್ಲ, ಬಟ್ ಪ್ರೇತಾತ್ಮ ಇದೆ ಅನ್ನೋದು ನೀವು ಹೇಳ್ತಾ ಇರೋದು. ಬಟ್ ನಾನು ಅದನ್ನು ಇದೆಯಾ ಅನ್ನೋ ಒಂದು ನಂಬಿಕೆ ಇಲ್ಲದೆ ಕೇಳ್ತಾ ಇರೋದು. ನಾನು ಹೇಳ್ತಾ ಇರೋದು ನನ್ನ ದೃಷ್ಟಿಯಲ್ಲಿ ಸರ್, ಪ್ರಮಾಣವಾಗೂ ನಾವು ನೋಡಿರೋ ಪ್ರಕಾರ, ನಾನು ಒಳ್ಳೇದು ಮಾಡಿರೋ ಪ್ರಕಾರ, ಬಾಬಾ ಅವರ ಮೇಲೆ ಪ್ರಮಾಣ ಮಾಡಿ ಹೇಳ್ತೀನಿ, ನಿಜವಾಗಲೂ ಇದೆ. ಅದು ನಮ್ಮನ್ನು ಹಾಳು ಮಾಡ್ತಾ ಇದೆ. ಅದು ಒಳ್ಳೇದು ಮಾಡುತ್ತೆ, ಕೆಟ್ಟದ್ದು ಮಾಡುತ್ತೆ. ನಿಮಗೆ ಒಳ್ಳೇದು ಮಾಡಲ್ಲ ಅಂತಲ್ಲ, ಒಳ್ಳೇದು ಮಾಡೋದು ನಿದರ್ಶನ ಭಾಳಷ್ಟಿದೆ. ಕೆಟ್ಟದ್ದು 90%, 10% ಒಳ್ಳೆಯದು. ಈಗ ನಿಮಗೆ ತಿಳಿಸ್ತೀನಿ, ನೀವು ಪತ್ರಕರ್ತರು, ರಾಜ್ಯದಲ್ಲಿ ಲಕ್ಷಾಂತರ ಜನ ಅಭಿಮಾನಿಗಳು, ಪೊಲೀಸ್ ಡಿಪಾರ್ಟ್ಮೆಂಟ್ನವ್ರು ಕೂಡ ಸಪೋರ್ಟ್ ಇರ್ತಾರೆ. ಎಲ್ಲ ಸಪೋರ್ಟ್ ಇದ್ದು ಕೊಡ್ತಿದ್ದು, ಅವರೆಲ್ಲ ಯಾಕೆ ಕೆಟ್ಟ ಕೆಲಸಗಳನ್ನ ಮಾಡಿ ಪಬ್ಲಿಕ್ಕಾಗಿ ಜೈಲ್ಗೆ ಹೋಗಿ ಕೂತ್ಕೋತಾರೆ? ಯೋಚನೆ ಮಾಡಿ. ಅವ್ರು ಒಳ್ಳೆಯವರೇ, 100ಕ್ಕೆ 99% ಅವ್ರು ಒಳ್ಳೆಯವರು. ಅವ್ರನ್ನ ದಾರಿ ತಪ್ಪಿಸ್ತವೆ ಈ ಕೆಟ್ಟ ಆತ್ಮಗಳು ಶೋಕಿ ಮಾಡೋಕ್ಕೆ. ನಾನೊಬ್ಬ ಅತೃಪ್ತ ಆತ್ಮ, ನನಗೆ ಈ ಶೋಕಿ ಮಾಡಬೇಕು, ಇಷ್ಟು ಜೋರಾಗಿರಬೇಕು ಅಂತ ನಾನು ಆಸೆ ಪಡ್ತೀನಿ. ಸೈಕಲ್ ಮೋಟ್ರ್ ಆಕ್ಸಿಡೆಂಟಲ್ಲಿ ಸತ್ತೋಗ್ಬಿಟ್ಟೆ, ನನ್ನ ಆಸೆ ಅಲ್ಲೇ ಮಣ್ಪಾಲಾಯಿತು. ಅವಾಗ ನಾನು ಏನು ಮಾಡಬೇಕು? ಸೊ ಆಸೆಗಳು ಪೂರ್ಣವಾಗದೇ ಇರೋರನ್ನ ಅತೃಪ್ತ ಆತ್ಮ ಅಂತ ನೀವು ಕರಿತೀರಿ. ಅತೃಪ್ತ ಆತ್ಮ. ತೃಪ್ತಿಗೋಸ್ಕರ ನಿಮ್ಮ ಹತ್ರ ಬಂದು ಸೇರ್ಕೊಳ್ತೀನಿ. ನೀವು ಈ ವಯಸ್ಸಲ್ಲಿ ಫಸ್ಟ್ ಕ್ಲಾಸಾಗೆ ಡ್ರಿಂಕ್ಸ್ ಮಾಡೋದು, ಬೇಡದ ಜಾಗಕ್ಕೆಲ್ಲ ಹೋಗೋದು, ಶೋಕಿ ಮಾಡಕ್ತೀರಿ. ಇವರೇನಪ್ಪ ಇಷ್ಟು ಚೆನ್ನಾಗಿದ್ರು, ಇವ್ರು ಯಾಕೆ ಹಿಂಗೆ ಹಾಕ್ಬಿಟ್ರು? ಮಲ್ಟಿಪ್ಲೈ ಮಾಡ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ. ನಾನು ಯಾರ ಹೆಸರು ಹೇಳೋಕ್ಕೆ ಇಷ್ಟಪಡಲ್ಲ. ಹಿಂಗಿದ್ದವ್ರು ಯಾಕೆ ಹಿಂಗಾದರು? ಇಷ್ಟು ಒಳ್ಳೆ ವ್ಯಕ್ತಿ ಯಾಕೆ ಹಿಂಗಾದ? ಇಷ್ಟು ಜನ ಇಷ್ಟಪಡ್ತಾಯಿದ್ರು, ಈ ವ್ಯಕ್ತಿ ಯಾಕಿಂತ ಕೆಲಸ ಮಾಡಿಬಿಟ್ಟ? ಎಷ್ಟು ಜನ ಹೇಳ್ತಾ ಇಲ್ಲ ಇವತ್ತು? ಸಾಕಷ್ಟು ಜನ ಉದಾಹರಣೆಗಳಿವೆ. ಯಾಕಂದರೆ ಅವರೆಲ್ಲರೂ ಒಳ್ಳೆಯವರೇ. ನೋಡಿ ಸರ್, ಪಿಕ್ ಪಾಕೆಟ್ ಮಾಡೋನು ಒಳ್ಳೆಯವರೇ, ದರೋಡೆ ಮಾಡೋನು ಒಳ್ಳೆಯವರೇ, ಮರ್ಡ್ರು ಮಾಡೋನು ಒಳ್ಳೆಯವರೇ. ಅವರಲ್ಲಿ ಸೇರಿಕೊಂಡು ಇಂಥ ಕೆಟ್ಟ ಆತ್ಮಗಳು ಅವ್ರನ್ನ ತಪ್ಪು ದಾರಿಯಲ್ಲಿ ಕರ್ಕೊಂಡು ಹೋಗ್ತಿರ್ತವೆ. ಅವ್ರಿಗೆ ನಾವು ಸಿಗಲ್ಲ, ನಮ್ಮಂಥವ್ರ ಹತ್ರ ಬರಲ್ಲ. ಮಾತೆತ್ತಿದ್ರೆ ದೇವಸ್ಥಾನ, ದೇವರು, ದಿನರು, ಪೂಜೆ ಕೆಲಸಕ್ಕೆ ಬರಲ್ಲ. ಮೊದಲು ನಾವು ಶುದ್ಧಿ ಆಗಬೇಕು, ನಾವು ಪ್ಯೂರ್ ಆಗಬೇಕು. ಪ್ಯೂರ್ ಅಂದ್ರೆ ಏನು? ಬರೀ ಸ್ನಾನ ಮಾಡೋದು ಅಲ್ಲ, ಅದಲ್ಲ. ಪೂಜೆ ಮಾಡೋದು, ಒಂದು ಸರಿ ಪರಿಶುದ್ಧವಾಗಿದ್ದೀನಿ ಅಂತ ಒಂದು ಸರಿ ಆತ್ಮ ಇದೆ ಅಂದರೆ ಅದಕ್ಕೆ ಸಂಬಂಧಪಟ್ಟವ್ರ ಹತ್ರ ಹೋಗಿ ಚೆಕ್ ಮಾಡಿಸ್ಕೊಳ್ಳಿ. ಈ ಥರ ತೊಂದರೆ ಆಗ್ತಾಯಿದೆ. ಈಗ ಲಾಸ್ಟ್ ನಂದು ಎಪಿಸೋಡ್ ಒಂದು ಬಂತು. ಒಂದು ಮನೆ ಒಳಗಡೆ 10 ಕಡೆ ನನ್ನ ಹೆಸರು ಬರೆದು ಚೀಟಿ ಅಂಟಾಕವ್ರೆ. ಅದು ಅವ್ರ ಮನೆ ನೋಡಿಲ್ಲ, ಮಠ ನೋಡಿಲ್ಲ. ಅವ್ರ ಮಗಳು ಒಬ್ಬರು ಡಾಕ್ಟ್ರು, ಒಬ್ಬ ಮಗಳು ಇಂಜಿನಿಯರು. ಆ ಮಗಳ ಕಾಲನ್ನ ಹಿಡಿದು ಎಳಿತಾ ಇದೆ ರಾತ್ರಿಲಿ. ಮದುವೆ ಆಗ್ತಿಲ್ಲ. ಅವರು ಎಲ್ಲ ಕಡೆ ಹೋಗಿ ಕಳ್ಕೊಂಡು ನನ್ನ ಹತ್ರ ಬಂದಮೇಲೆ ಆ ಮಗಳು ಮಾತ್ರ ಇಬ್ಬರದ್ದು ಅಟೆಂಡ್ ಮಾಡಿದೆ. ತುಳಸಿ ಗಿಡತ್ತವು ದಟ್ ಥಟ್ ಅಂತ ಸೌಂಡ್ ಬರ್ತಿದೆ. ಬೆಡ್ರೂಮಲ್ಲಿ ಯಾರೋ ಗುದ್ದದಂಗೆ ಸೌಂಡ್ ಬರ್ತಿದೆ. ಸ್ಪೀಕರ್ ಹಿಡ್ಕೊಂಡು ಹೋಗಿ ಹಿಂದೆ ಆ ಎಮ್ಮ ಹಿಡ್ಕೊಂಡೋದ್ರು. ನನ್ನ ವಾಯ್ಸಿಂದ ಮಾತಾಡಿದೆ. 24 ಗಂಟೆಲಿ ಮನೆಯಿಂದ ಆಚೆ ಕಡೆ ಬರಬೇಕು. ಬರಲಿಲ್ಲ ಅಂದರೆ ಇವತ್ತು ರಾತ್ರಿ 12 ಗಂಟೆಗೆ ನಾನು ನಿಮ್ಮ ಮನೆಗೆ ಬರ್ತಾಯಿದ್ದೀನಿ ಹಿಂದೆ. ಆ ಎಮ್ಮನಿಗೆ ಆಶ್ಚರ್ಯನೂ ಆಶ್ಚರ್ಯ. ಗುರುಜಿ ಒಂಚೂರು ಸೌಂಡ್ ಬಂದಿಲ್ಲ ನೀವು ಮಾತಾಡಿದ ಮೇಲೆ. ನಾಳೆ ಬೆಳಗ್ಗೆ ತಿರ್ಗಾ ಒಂದು 4-5 ಸರಿ ಸೌಂಡ್ ಬತ್ತು ಅಂದರು. ಎಲ್ಲೆಲ್ಲಿ ಸೌಂಡ್ ಬತ್ತು ಆ ಜಾಗದಲ್ಲಿ ಚೀಟಿ ಅಂಟಾಕಿ ಹಿಂದೆ. ಬರೀ ಚೀಟಿ ಅಡ್ಡ ಹಾಕು ಅಂತಂದ್ರೆ ನನ್ನ ಹೆಸರು ಭಗವಾನ್ ಗುರುಜಿ ಬರ್ತಾ ಇದ್ದಾರೆ ಅಂತ ಅಂಟಾಕಿ ಹಿಂದೆ. ಒಂಥರ ನೀವು ಹೇಳೋದು ಹೆಂಗೆ ಅಂತಂದರೆ ಆಂಜನೇಯ ಶನಿ ಮಹಾತ್ಮನಿಗೆ ಹೇಳಿದ ದೇವ್ರಿಗೆ ಹೋಲಿಸ್ಕೊಳ್ಳಲ್ಲ. ಅವ್ರಿಗೆ ಒಂದು ಭಯ ಹುಟ್ಟಿಸ್ತೀವಿ. ಪ್ರೇತಾತ್ಮಗಳಿಗೆ ಗುರುಜಿ ಅಂದರೆ ಹುಚ್ಚ ಬೀಕೋತವೆ.
ಹುಚ್ಚೆ ಹೊಯ್ಕೋತವೆ. ಈಗ ನೋಡಿ 38 40 ವರ್ಷ ಮದುವೆ ಆಗದೇ ಇರ್ತಕ್ಕಂಥವು, ತುಂಬ ಮನೆ ಒಳಗಡೆ ವಿಚಿತ್ರವಾಗಿ ಬೆಡ್ರೂಮಲ್ಲಿ ಸೌಂಡ್ ಬರ್ತಕ್ಕಂಥದ್ದು, ಬೆಡ್ರೂಮ್ ಬಿಟ್ಟು ಆಚೆ ಕಡೆ ಬರ್ದಾರವ್ರಿಗೆ ಮನಗಿಸ್ಬಿಟ್ಟು 10 ಗಂಟೆ ರಾತ್ರಿ ಲೈಟ್ ಆಫ್ ಮಾಡಿ ಚಪ್ಪಲಿ ಬಿಚ್ಕೊಂಡು ಹೊಡಿತೀನಿ, ಭಗವಾನ್ ಗುರುಜಿ 10 ನಿಮಿಷದಲ್ಲಿ ಇಲ್ಲಿ ಇರ್ತಾರೆ, ತಾಕತ್ತಿದ್ರೆ ಉಳ್ಕೊಳ್ಳಿ ಅಂತ ಹೇಳ್ಬಿಟ್ಟು ನೀವು ಸ್ವಿಚ್ ಆಫ್ ಮಾಡಿಬಿಟ್ಟು ಬನ್ನಿ, ಬೆಳಗ್ಗೆ ರಿಸಲ್ಟ್ ತೊಗೊಳ್ಳಿ. ನೀವು ಯಾರಿಗಾನ ಹೋಗಿ ನೀವು ಕೇಳಿಸ್ಕೊಳ್ಳಿ. ಬೆಳಗ್ಗೆ ಎಷ್ಟೊತ್ತಿಗೆ ಜ್ಞಾನ ಇಲ್ದಂಗೆ ನಿದ್ದೆಗೆ ಹೋಗ್ತಾರೆ. ಅಲ್ಲಿವರೆಗೂ ಅವ್ರಿಗೆ ಪ್ರತಿದಿನ ಡಿಸ್ಟರ್ಬ್ ಮಾಡ್ತಾ ಇದ್ದಿದ್ಯಾರು? ನೀವು ಹೇಳೋದು ಪ್ರೇತಾತ್ಮಗಳು ಅಂತ ಹೇಳಿ. ಹೌದು, 100%. ಮದುವೆ ಆಗಕ್ಕೆ ಬಿಡಲ್ಲ, ಅವರು ಆವರಿಸ್ಕೊಂಡಿರ್ತಾರೆ. ಅಂದರೆ ನೀವು ಪ್ರೇತಾತ್ಮಗಳನ್ನು ನಿಮ್ಮ ಕಂಟ್ರೋಲಿಗೆ ತಗೊಳ್ಳೋ ಅಂಥ ಶಕ್ತಿನ ನೀವು ಬೆಳೆಸ್ಕೊಂಡಿರೋದ್ರಿಂದ ಅದನ್ನು ಸರಿ ಮಾಡೋದಕ್ಕೆ ಸಾಧ್ಯಗಳು ಆಗ್ತವೆ ಅನ್ನೋ ಒಂದು ವಿಚಾರ. ಅದಕ್ಕೆ 8 ವರ್ಷ ನಾನು ಕಷ್ಟಪಟ್ಟಿದ್ದೀನಿ. ಇವೆಲ್ಲ ಪಬ್ಲಿಕಲ್ಲಿ ಕೂತ್ಕೊಂಡು ವ್ಯಾಪಾರಕ್ಕೆ ಬಿಡೋದಿಲ್ಲ. ನಮಗೆ ಈ ಅರವಿಂದ್ ಅವ್ರು ಏನು ಮಾಡ್ತಾರೆ, ಕೆಣಕೋದು ಜಾಸ್ತಿ. ಅವರು ನಮಗೆ ಕೆಣಕ್ತಾರೆ. ನೀವು ಹೆಂಗೆ ಗುರುಜಿ ಹೆಂಗೆ ಸಾಧನೆ ಮಾಡಿದ್ದೀರಾ, ಯಾವ ಥರ ಮಾಡಿದ್ದೀರಿ? ನಾನು ತಡ್ಕೊಳ್ಳಲ್ಲ, ನನಗೆ ಕೋಪ ಬಂದ್ಬಿಡ್ತಿದೆ, ಇಲ್ಲಾಂದರೆ ಹೇಳ್ಬೇಕು ಅನ್ನಿಸ್ಬಿಡ್ತಿದೆ, ಹೇಳ್ಬಿಡ್ತೀನಿ. ಅದನ್ನು ನಮಗೆ ಹೇಳ್ಕೊಡಿ ಅಂತ 108 ಫೋನು, ಒಂದೇ ಎಪಿಸೋಡು 52,000 ಜನ ನೋಡಿದ್ದಾರೆ 17 ದಿನಕ್ಕೆ. 8 ಜನ ನನಗೆ ಕೇಳಿರ್ಬೋದು, ಯೋಚನೆ ಮಾಡಿ. ಅದನ್ನು ಹೇಳ್ಕೊಡ್ಬೇಕಂತ ಮನಸ್ಸು ಮಾಡಿದಾಗ ಯಾರೋ ದೊಡ್ಡ ವ್ಯಕ್ತಿ ಪುಣ್ಯಾತ್ಮ ನೀವು ಹೇಳ್ಕೊಡಿ, ಅವ್ರು ಮಶಾಂತೊಳಗೆ ಮನ್ಕೋತಾರೆ, ಏನೋ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಅವ್ರ ಹೆಂಡತಿ ಮಕ್ಕಳಿಗೆ ಯಾರಾಗ್ತಾರೆ. ಅದಕ್ಕೆ ನಾನು ಹೇಳ್ಕೊಡೋದು ಬೇಡ ಅಂತ ಕೈ ಮುಗಿದು ಸುಮಾರು ಜನಕ್ಕೆ ನಾನು ಮೆಸೇಜು ಮಾಡಿಬಿಟ್ಟೆ, ನಾನು ದಯವಿಟ್ಟು ಯಾರಿಗೂ ಹೇಳ್ಕೊಡಲ್ಲ ಅಂತ. ಸತ್ತರೆ ನಾನು ಸಾಯ್ತೀನಿ, ನನ್ನಿಂದ ಇನ್ನೊಬ್ಬರು ಸಾಯೋದು ಬೇಡ. ನಿಮಗೆ ಋಣ ಇದ್ದರೆ ಭಗವಂತ ಕೊಡ್ತಾನೆ. ಇದು ಪ್ರಶ್ನೆ ಋಣ. ಆದರೆ ನಾನು ಕಲಿಬೇಕಂದ್ರೆ ನನಗೆಲ್ಲೋ ಯೋಗ ಇರಬೇಕು. ಕೋಟಿಗಟ್ಟಲೆ ವ್ಯವಹಾರ ಮಾಡಿದವನಿಗೆ ಈ ವಿದ್ಯೆ ಬಂತು ಅಂದರೆ ಅದೆಲ್ಲೋ ಯಾರ್ದೋ ಒಂದು ಆಶೀರ್ವಾದ ಅಷ್ಟೆ. ಇಲ್ಲ, ನನಗಿದ್ರದ್ದು ABCD ಗೊತ್ತಿಲ್ಲ, ಗಂಧ ಗೊತ್ತಿಲ್ಲ. ಕಲ್ತ ಮೇಲೆ ಗೊತ್ತು. ಇನ್ನೊಬ್ಬರು ಕೈ ಹಾಕಿದ್ರೆ ಕಮ್ಮಿ ಆದರೆ 6 ತಿಂಗಳು 3 ತಿಂಗಳು ಮುಲಾಜಿಲ್ಲದೆ ಎಗರಿಸ್ತದೆ. ನನ್ನ ಮೈಯೆಲ್ಲ ಕಣ್ಣಾಗಿಟ್ಕೊಂಡು ಓಡಾಡ್ತೀನಿ. ಇವತ್ತು ಮೈಯೆಲ್ಲ ಕಣ್ಣಾಗಿಟ್ಕೊಂಡು ಓಡ್ತೀನಿ. ನಿಮ್ಮ ಕಣ್ಣಿಗೇನೂ ಕಾಣಿಸಲ್ಲ, ಇನ್ನೊಬ್ಬರ ಕಣ್ಣಿಗೇನೂ ಕಾಣಿಸಲ್ಲ. ಆತ್ಮ ಎಲ್ಲರಿಗೂ ಕಾಣಿಸಲ್ಲ, ಪರಮಾತ್ಮನೂ ಎಲ್ಲರಿಗೂ ಕಾಣಿಸಲ್ಲ. ಅವ್ರು ನೋಡಬೇಕಂದ್ರೆ ನಾವು ಆ ಯೋಗದಲ್ಲಿ ಹುಟ್ಟಿರ್ಬೋದು. ದೇವರು ಕೂಡ ನನ್ನ ಕಣ್ಣು ಕಾಣಿಸಲ್ಲ. ಅದೇನೋ ನಾನು ಸಮಾಧಿ ಯೋಗಕ್ಕೆ ಹೋದಾಗ ಅದು ಎಂಥ ಪಾತಾಳದಲ್ಲಿದ್ದರೂ ಬಿಡಲ್ಲ, ಹೇಳ್ಕೊಂಬತ್ತೀನಿ. ನಾನು ಇಷ್ಟು ಗಟ್ಟಿತನವಾಗಿ ಮಾತಾಡ್ತೀನಿ ಅಂದರೆ ನಾನು ಏನು ನೋಡಿರ್ಬೋದು, ಏನು ಮಾಡಿರ್ಬೋದು. ನಾನು ಎಲ್ಲರಿಗೂ ನಂಬ್ಸೋಕ್ಕೆ ಬರಲ್ಲ, ಎಲ್ಲರಿಗೂ ತಿಳುವಳಿಕೆ ಕೊಡೋಕ್ಕೆ ಬರಲ್ಲ. ಯಾರೋ ನಿಮ್ಮಂಥವ್ರು ಪತ್ರಕರ್ತರು ಇವತ್ತು ಮನಸ್ಸು ಮಾಡಿ ಅರವಿಂದ್ ಅವ್ರು ಕಾಂಟ್ಯಾಕ್ಟ್ ಮಾಡಿದ್ರಿ. ಅವ್ರು ಕೇಳಿದ್ರು, ಗುರುಗಳು ಈ ಥರ ಅವ್ರಿಗೆ ವಿವರಣೆ ಕೊಡಿ, ಇಂಥ ಬರ್ತಾರೆ ಅಂದರು. ಖಂಡಿತವಾಗ್ಲೂ ನನಗಂಥವ್ರು ಬೇಕಾಗಿತ್ತು. ನಾನು ಹೋಗಲ್ಲ ಮೀಡಿಯಾಗೆ. ನಾನು ಇದೊಂದು ಸಣ್ಣ ಮಾಧ್ಯಮ, ಅದನ್ನೇ 4 ಜನಕ್ಕೆ ಪರಿಚಯ ಆಗಲಿ ಅಂತ ಬಿಟ್ಟಿದ್ದೀನಿ ಅಷ್ಟೇ. ನೀವು ಬಂದಿದ್ದು ನಾನು ತುಂಬ ಖುಷಿ ಆಯಿತು. ನೀವು ಕೇಳಿದಕ್ಕೆಲ್ಲ ಉತ್ತರ ಕೊಟ್ಟಿದ್ದೀನಿ. ಇನ್ನೂ ಏನಾದರೂ ನಿಮ್ಮ ಮನೇಲಿ ನಿಮ್ಮ ಮನಸ್ಸಲ್ಲಿ ಇದು ಉಳಿದಿದ್ರೆ ದಯವಿಟ್ಟು ಕೇಳಿ. ನಾನು ಏನೇ ಕೇಳಿದ್ರು ಉತ್ತರ ಕೊಡ್ತೀನಿ. ಆತ್ಮ ಪ್ರೇತ ಅದಕ್ಕೆ ಸಂಬಂಧಪಟ್ಟಿದ್ದು. ಆದರೆ ಇಲ್ಲ ಅನ್ನೋರು 100 ಜನ ಕೇಳಿದ್ರು ಅವ್ರಿಗೆ ನಾನು ಉತ್ತರ ಕೊಡಲ್ಲ. ಯಾಕಂದರೆ ಮನಸ್ಸಿನಲ್ಲಿ ಅದನ್ನು ದೃಢವಾಗಿಸ್ಕೊಂಡಾಗ ಅವ್ರನ್ನ ನಂಬ್ಸೋಕ್ಕಾಗಲ್ಲ. ನಾನು ನಂಬಿಸೋ ಪ್ರಯತ್ನನೂ ಮಾಡಲ್ಲ. ನಾನು ಈಗ ಒಬ್ಬ ಮನುಷ್ಯನ 24 ಗಂಟೆಯಲ್ಲಿ ರೆಡಿ ಮಾಡಿದ್ದು 190 ವೀಡಿಯೋ ತೋರಿಸ್ತೀನಿ ನಿಮಗೆ. 190 ಜನದ ಫೇಸ್ ತೋರಿಸ್ತೀನಿ. ಅವ್ರ ವೀಡಿಯೋಕ್ಕೆ ತೋರ್ಸೋಕ್ಕಾಗಲ್ಲ. ಅವ್ರು ರೆಡಿ ಆದಾಗ, ಚೆನ್ನಾಗಾದಾಗ ನಾನೇನು ನಿಮಗೆ ಸೈಕ್ಯಾಟ್ರಿಕ್ ಟೈಪ್ ಕೂತ್ಕೊಂಡು ಹೇಳಿಲ್ಲ, ಇಲ್ಲ ಟ್ಯಾಬ್ಲೆಟ್ ಕೊಟ್ಟಿಲ್ಲ, ಇಲ್ಲ ಪೂಜೆ ಮಾಡಿಲ್ಲ, ನಿಮ್ಮ ಮಕ್ಕನೇ ನೋಡಿಲ್ಲ, ನಿಮ್ಮ ಮನೆ ನೋಡಿಲ್ಲ. ನಾನಿಲ್ಲಿ ಅಟೆಂಡ್ ಮಾಡಿದ ತಕ್ಷಣ ನೀವು ಅಲ್ಲಿ ರೆಡಿ ಆದ್ರಿ. ನೀವು ಹೇಳ್ದಂಗೆ ಎಲ್ಲೋ ಕೋಇನ್ಸಿಡೆಂಟು 2-3ಗೆ 18-20 ಸಾವಿರ ಜನಕ್ಕೆ ಹೆಂಗೆ ಸರ್ ಆಗ್ತದೆ? ನಾವು ಯೋಚನೆ ಮಾಡಬೇಕಲ್ವಾ? ಹೆಂಗಾಗತ್ತೆ ಯೋಚನೆ ಮಾಡಿ. ಇದು ಸ್ವಲ್ಪ ಯೋಚನೆ ಮಾಡುವಂಥ ವಿಚಾರನೇ ಇದು. ಯೋಚನೆ ಮಾಡಿ. ನಾನು ಮೀಡಿಯಾದಲ್ಲಿ ತೋರ್ಸೋಕ್ಕಾಗಲ್ಲ. ಆಫ್ ಮಾಡಿದ್ಮೇಲೆ ನಿಮಗೆ ಫೋನ್ ಓಪನ್ ಮಾಡಿರ್ತೀನಿ, ಎಷ್ಟು ಬೇಕಾದ್ರೂ ನೋಡ್ಕೊಳ್ಳಿ.
ನಾನು ಅಟೆಂಡ್ ಮಾಡಿರ್ತಕ್ಕಂಥ ಎಲ್ಲೆಲ್ಲಿಂದ ಫೋನ್ ಬಂದಿದೆ. ಯಾರಿಗೂ ದುಡ್ಡು ಕೊಟ್ಟು ಯಾರು ಫೋನ್ಗಳು ಮಾಡಿಸಿ ಇನ್ನೊಬ್ಬರು ಮನೆ ಹಾಳು ಮಾಡೋಕ್ಕೆ ಹೋಗಲ್ಲ. ಯಾರ್ಯಾರು ಒಬ್ಬೊಬ್ಬರು ಒಂದೊಂದು ವಿದ್ಯೆಗಳು ಕಲ್ತಿರ್ತಾರೆ, ಅವ್ರವ್ರ ವಿದ್ಯೆ ಅವ್ರವ್ರಿಗೆ ಸಂಬಂಧಪಟ್ಟಿದ್ದು. ಅದನ್ನು ಕೂಲಂಕುಷವಾಗಿ ಪರಿಚಯ ಐತೆ. ಎಲ್ಲೋ ಒಂದು ಯೂಟ್ಯೂಬ್ ಮಾಡಿಕೊಂಡು ಮಾತಾಡೋದು ತಪ್ಪು. ಮೊನ್ನೆ ಒಂದು ವಿಡಿಯೋ ನೋಡಿದೆ ನನಗೆ ತುಂಬ ನೋವಾಯಿತು. ಗುರುಜಿ, ಇನ್ನು ಒಂದು ಪ್ರಶ್ನೆ ನಿಮ್ಮಲ್ಲಿ, ಇದು ಕಡೇ ಪ್ರಶ್ನೆ ನಿಮ್ಮನ್ನು ಕೇಳ್ತಾ ಇರೋದು. ನೀವು ಕಷ್ಟ ಅಂದರೆ ಹೇಳ್ತಾ ನೀವು ಈ ಸ್ಟೋರಿ ಹೇಳ್ತಾ ನನಗೆ ಒಂದೇ ಒಂದು ಹೇಳಿದ್ದು, ನೀವು ಕಷ್ಟ ಅನ್ನೋದು ಹಣದಿಂದ ಬರುವಂಥ ಕಷ್ಟ ಅಂತ ಹೇಳಿದ್ರಿ. ಬರೀ ಕಷ್ಟ ಅನ್ನೋದು ಹಣದಿಂದನೇ ಬರೋದಿಲ್ಲ, ಆರೋಗ್ಯದಿಂದ ಬರ್ಬೋದು, ಆಸ್ತಿಯಿಂದ ಬರ್ಬೋದು, ಮತ್ತು ಕೋರ್ಟಲ್ಲಿರುವಂತಹ ವ್ಯಾಜ್ಯಗಳು ಅದರಿಂದ ಅವರಿಗೆ ಕಷ್ಟ ಬರ್ಬೋದು, ಮತ್ತು ಗಂಡ ಹೆಂಡತಿ ಜಗಳದಿಂದ ಕಷ್ಟ ಬರ್ಬೋದು. ಈ ಥರ ಕಷ್ಟಗಳು ಈ ಜನಗಳಿಗೆ ಇದ್ದೇ ಇದೆ. ನೀವು ಹೇಳಿದ ಅರ್ಥ ಆಯ್ತು. ಆದ್ದರಿಂದ ನೀವು ಆ ಕಷ್ಟಗಳು ಬರೀ ಅದೊಂದನ್ನು ಮಾತ್ರ ಕಾನ್ಸಂಟ್ರೇಟ್ ಮಾಡಿ ಹೇಳೋದ್ರಿಂದ ನನಗನ್ಸುತ್ತೆ ಅದು ಪ್ರಯೋಜನವಿಲ್ಲ ಅಂತ. ಇದರಿಂದನೂ ಸಾಧ್ಯಗಳಿದಾವ, ಪ್ರೇತಾತ್ಮಗಳಿಂದ ಇದು ಆಗುತ್ತಾ? ಹೇಳ್ತೀನಿ. ನೀವು ನನ್ನ ವಿಡಿಯೋನ ಬರೀ ಒಂದು 10-15 ನೋಡಿಕೊಂಡು ಅದನ್ನು ಮಾತ್ರ ಪಾಯಿಂಟ್ಸ್ ತೊಗೊಂಬಂದಿದ್ದೀರ. 130 ವಿಡಿಯೋದಲ್ಲಿ ನೀವು ಕೇಳಿದಕ್ಕೆಲ್ಲ ಉತ್ತರ ಬಂದಿದೆ. ಆದರೂ ಕೂಡ ಕೇಳ್ತಾ ಇದ್ದೀರಾ, ಹೇಳ್ತಾ ಇದ್ದೀನಿ. ಇದು ಹಣದಿಂದನೇ ಕಷ್ಟ ಅಲ್ಲ, ಕರೆಕ್ಟ್. ಕಾಯಿಲೆ. ಕೋಮಾದಲ್ಲಿ ಯಾದಗಿರಿ ಒಳಗಡೆ ಒಬ್ಬ ವ್ಯಕ್ತಿ ಡಾಕ್ಟ್ರು ಹೇಳ್ಬಿಟ್ರು ಮಧ್ಯಾಹ್ನ 12 ಗಂಟೆಗೆ, ನಿಮ್ಮ ತಂದೆ ಇಷ್ಟೇ, ಮೈಂಡ್ಗೆ ಟಚ್ ಆಗ್ತಿಲ್ಲ, ನಾವು ಯಾವ ಮೆಡಿಸಿನ್ ಕೊಟ್ಟರೂ ಆಗ್ತಿಲ್ಲ ಅಂತಬಿಟ್ಟು ಯಾದಗಿರಿ ಒಳಗಡೆ. ಸೊ ಹುಡುಗ ಏನು ಮಾಡ್ದೆ, ನಾನು ಎಪಿಸೋಡ್ ನೋಡಿದ್ದ. ಮಧ್ಯಾಹ್ನ 2 ಗಂಟೆಗೆ ಫೋನ್ ಮಾಡ್ದೆ. 2 ಗಂಟೆಗೆ ಫೋನ್ ಮಾಡ್ದೆ. ನೋಡಪ್ಪ, ಡಾಕ್ಟ್ರೇ ಕೈ ಬಿಟ್ಟ ಮೇಲೆ ಬೆಳಗ್ಗೆ ಮನೆಗೆ ತೊಗೊಂಡೋಗ್ಬಿಡಿ ಅಂತ ಹೇಳ್ಬಿಟ್ಟವ್ರೆ. ನಾನೇನೋ ಮಾಡಿ ಅವ್ರು ಸತ್ತೋಗ್ಬಿಟ್ರೆ ನೀನು ನನ್ನ ಮೇಲೆ ಗುಬೆ ಕುಂಡ್ರಿಸ್ಬಿಡ್ತೀಯಪ್ಪ, ನೀನು ಕೈ ಮುಗಿತೀನಿ ಬೇಡ ಅಂತ. ಇಲ್ಲ ಗುರುಜಿ, ನಮ್ಮ ತಂದೆ ಸತ್ರೂ ಪರವಾಗಿಲ್ಲ, ನೀವು ಅಟೆಂಡ್ ಮಾಡಿ, ನಿಮ್ಗೇನು ದುಡ್ಡು ಕಳಿಸ್ಬೇಕು ನಾನು ಕಳಿಸ್ಕೊಡ್ತೀನಿ. ಅದು ಇಮ್ಮಿಡಿಯೇಟ್ 4 ಗಂಟೆಗೆ ಕಳಿಸ್ಕೊಟ್ಟ. 7 ಗಂಟೆಗೆ ನಾನು ದಿಗ್ಬಂಧನಕ್ಕೆ ರೆಡಿ ಮಾಡಿದೆ. ನನ್ನ ಕೆಲಸನೇ ಬೇರೆ ಜಾಗ ನಡೀತಿದೆ. ರೆಡಿ ಮಾಡಿದೆ, ಅಟೆಂಡ್ ಮಾಡಿದೆ. ಬೆಳಗ್ಗೆ 8 ಗಂಟೆಗೆ ಒಂದು ಫೋಟೋ ಕಳಿಸಿದ್ದೆ. 9 ಗಂಟೆ ಆದರೂ ಅವ್ರು ಇದ್ದಿಲ್ಲ. 9:15 ಗಂಟೆ 10 ಗಂಟೆಗೆ ಫಸ್ಟ್ ಟೈಮ್ 10 ದಿವಸದಲ್ಲಿ ಈ ಬೆರಳುಗಳು ಹಾಡೋಕ್ಕೆ ಸ್ಟಾರ್ಟ್ ಆಗಿದೆ. ಡಾಕ್ಟ್ರು ಓಡ್ಬಂದು ನೋಡಿದ್ದಾರೆ, ಓ ಮೆದುಳಿಗೆ ಕನೆಕ್ಟ್ ಆಗ್ತಾಯಿದೆ. ಕೊನೆಗೆ ಕಣ್ಬಿಟ್ಟಿದ್ದಾರೆ. ಹೆಂಡತಿ ಮಕ್ಕಳು ನೋಡ್ತವ್ರೆ, ಕಣ್ಣು ಮುಚ್ಕೋತವ್ರೆ, ಕಣ್ಬಿಟ್ಟಿದ್ದಾರೆ, ಕಣ್ಣು ಮುಚ್ಕೋತವ್ರೆ. 12 ಗಂಟೆಗೆ ಕಣ್ಣಲ್ಲಿ ನೀರು ಬರ್ತಾಯಿದೆ. ಒರೆಸಿದ್ದಾರೆ. ನನಗೆ ಫೋನ್ ಬಂತು, ಸರ್ ಹಿಂಗೆ ಮಾಡ್ತಾಯಿದ್ದಾರೆ. 5 ಗಂಟೆ ಎಷ್ಟೊಂದು ಸರೋಗ್ತಾರೆ ಹೋಗಯ್ಯ ಅಂದೆ. ಮತ್ತೆ ನನ್ನ ಕ್ಯೂರಿಯಾಸಿಟಿಗೆ ಇನ್ನೂ ಚೆನ್ನಾಗಿ ಮಾಡಬೇಕಲ್ಲ, ಮತ್ತೆ ಸಮಾಧಿಗೆ ಹೋದೆ. ಬಾಡಿಯೆಲ್ಲ ಕ್ಲೀನಿಂಗ್ ಮಾಡಿದೆ. ನನ್ನ ವಿಧಾನ ಬೇರೆ ಇದ್ದಾವೆ, ಕ್ಲೀನ್ ಮಾಡಿದೆ. ಸೊ ಮಧ್ಯಾಹ್ನ 3 ಗಂಟೆಗೆ ಈ ಕೈ ಎತ್ತಿ ಹಿಂಗೆ ಅಂದಿದ್ದಾರೆ. 4 ಗಂಟೆಗೆ 2 ಇಡ್ಲಿ, 1 ಲೋಟ ಜ್ಯೂಸ್ ಕೊಡ್ತಿದ್ದಾರೆ, ಮೂಸಂಬಿ ಜ್ಯೂಸ್. ಕುಡಿತಾರೋ ತಿಂತಾರನ್ನ ಹಾಗೇ ಕುಂಡ್ರಿಸಿ ವಿಡಿಯೋ ಮಾಡಿ ಕಳಿಸಿದ್ರು. 6 ಗಂಟೆಗೆ ಏನು ಹೇಳಿದೆ, ನಾಳೆ ಬೆಳಗ್ಗೆ 10 ಗಂಟೆಗೆ 1 ಸೆಕೆಂಡ್ ಹಾಸ್ಪಿಟ್ಲಲ್ಲಿ ಇಟ್ಕೋಬೇಡ, ಮನೆಗೆ ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗಿ ಅಂದೆ. ನನಗೆಲ್ಲಿ ಕಾನ್ಫಿಡೆಂಟ್ ಬಂದ್ಬಿಡ್ತು ಇದರಿಂದನೇ ಅಂತ. ಸೊ ಡಾಕ್ಟ್ರು ನಾನು ಏನು ಹೇಳಿದೆ ಮಾರನೇ ಸಹ ಅದೇ ಮಾತು ಹೇಳಿದ್ರು. ಡಿಸ್ಚಾರ್ಜ್ ಮಾಡ್ಕೊಂಡು ಹೊಂಟೋದ್ರು. ಕೊನೆಗೆ ಅವರು, ಸರ್ ಚೆನ್ನಾಗಿದ್ದವ್ರಿಗೂ ಈ ತೊಂದರೆಗಳಿರ್ತವೆ, ದಯವಿಟ್ಟು ನಮ್ಮ ಅಕ್ಕ, ನನಗೆ, ನಮ್ಮ ತಾಯಿ 3 ಜನಕ್ಕೂ ರೆಡಿ ಮಾಡಿಕೊಡಿ ಅಂತ ಇಡೀ ಫ್ಯಾಮಿಲಿ ಕೇಸ್ ರೆಡಿ ಮಾಡಿದೆ. ಇದು ನಾನು ಹೇಳಿದ್ದು ನಿಮಗೆ ಒಂದು ವರ್ಗಕ್ಕಲ್ಲ ಸರ್. ಸತ್ತಂಥ ಆತ್ಮ ಏನೇನು ತೊಂದರೆಗಳು ಅನ್ಬೋದು. ಮದುವೆ ಆಗದಿರೋ ಸತ್ತಿರೋರು ಮದುವೆ ಆಗದೇ ಇರೋರಿಗೆ ಕಾಡಿಸ್ತಾರೆ. ಗಂಡ ಹೆಂಡತಿ ಸಮಸ್ಯೆ ಇರೋರು, ಅದರಲ್ಲಿ ನೇಣಾಕ್ಕೊಂಡವರು, ಸತ್ತಿರ್ತಕ್ಕಂಥ ಆತ್ಮಗಳು ಈ ಸಮಸ್ಯೆಗಳನ್ನ ತಂದು ಬಿಡ್ತವೆ. ಒಟ್ಟಿನಲ್ಲಿ ಏನೂ ಮಾಡದೇ ಇರೋರು, ಹ್ಯಾಪಿಯಾಗಿದ್ದವರು ಸತ್ತವರು ಬಾಡಿಗೆ ಬಂದು ಸೇರಿಕೊಂಡ್ರೆ ಅದು ದರಿದ್ರ. ಆವಾಗ ನಿಮ್ಮ ಹಣದಲ್ಲಿ ನೀವು ಮೈನಸ್. ಸ್ಮಶಾನ ಆ ದರಿದ್ರ ಪ್ಯೂರ್ ಆದರೆ ಭಗವಂತ ನಿಮ್ಮ ಯೋಗ್ಯತೆಗೆ, ನಿಮ್ಮ ಕೆಲಸಕ್ಕೆ ತಕ್ಕಂಥ ಹಣನ ನಿಮಗೆ ತಲುಪಿಸ್ತಾನೆ. ಆವಾಗ ಎಲ್ಲ ಹೋದ್ಮೇಲೆ
ನಿಮ್ಮ ಕೈ ಹಿಡಿಯೋರು ಇವರೇ, ಪರಮಾತ್ಮನೇ. ಹೋಗಿ ಸುಮ್ಮನೆ ನೀವೇನು ಅನುದಾನ ಮಾಡಬೇಡಿ, ಪೂಜೆ ಮಾಡಿ, ಏನು ಮಾಡಬೇಡಿ, ಸುಮ್ಮನೆ ಒಂದು ಕೈ ಮುಗಿರಿ, ನಿಮ್ಗೆ ಅಲ್ಲಿಂದ ಪಾಸಿಟಿವ್ ಬರ್ತದೆ. ಈ ದರಿದ್ರ ಇದ್ದಾಗ ದೇವ್ರು ಮುಟ್ಟಲ್ಲ ಸರ್. ದೇವ್ರಿಗೆ ಬೆಳಗ್ಗೆ ನೀವು ತಿಗಮಕ ತೊಳಿದೆ, ಏನೂ ಮಾಡಿದೆ, ಹೋಗಿ ಗಂಧಕಡ್ಡಿ ಹಚ್ತೀರಾ? ನಾನು ಹೇಳಿ ಕರೆಕ್ಟಾಗಿ ಉತ್ತರ ಕೊಡಿ. ಸಾಧ್ಯನೇ ಇಲ್ಲ. ಸ್ನಾನ ಮಾಡಿ ನೀವು ಹೋಗಿ ಕಡ್ಡಿ ಹಚ್ತೀರಾ, ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗ್ತೀರಾ, ಕರೆಕ್ಟ್ ತಾನೆ? ಏನಕ್ಕೆ ಹೋಗ್ತೀರಾ? ಅವರು ಪವಿತ್ರವಾಗಿರ್ತಾರೆ ಅಂತ ಅಲ್ವಾ? ನಿಮ್ಮ ಬಾಡಿ ಒಳಗಡೆ ಒಂದು ಪ್ರೇತಾತ್ಮ ಅಟ್ಯಾಕ್ ಆದರೆ ನೀವು ಅಪವಿತ್ರ ಪಕ್ಕ. ಬಿಳಿ ಬಟ್ಟೆ ಹಾಕ್ಕೊಂಡು ನಾನು ಕರೆಕ್ಟಾಗಿದ್ದೀನಿ ಅಂತ ಹೋದರೆ ಪ್ರಯೋಜನ ಇಲ್ಲ. ಅವ್ರಿಗೆ ಗೊತ್ತಾಗತ್ತೆ ನೀನೇನು ಮಾಡಿದ್ರು ಅಷ್ಟೇ ಹೋಗಪ್ಪ ಅಂತಾರೆ. ಇವತ್ತು ಬಿಳಿ ಬಟ್ಟೆ ಹಾಕ್ಕೊಂಡು ಕೋಟ್ಯಾಂತರ ರೂಪಾಯಿ ದುಡ್ಡು ಮಡಗಿರೋರು, ಲಕ್ಷಾಂತರ ರೂಪಾಯಿ ದುಡ್ಡು ಮಡಗಿರೋರು ಎಷ್ಟು ಜನ ಜೈಲಲ್ಲಿ ಕೂತಿದ್ದಾರೆ? ಸಾಕಷ್ಟು ಜನ ಇದ್ದಾರೆ. ಎಷ್ಟು ಜನ ಸ್ವಾಮೀಜಿಗಳು ಜೈಲ್ಗೆ ಹೋಗಿದ್ದಾರೆ, ಸಾಕಷ್ಟು ಹೋಗಿದ್ದಾರೆ ಅಲ್ವಾ? ನೀವೇನೇ ಮಾಡಿ ಇಲ್ಲಿ ಕರೆಕ್ಟಾಗಿದ್ದಾಗ ಎಲ್ಲರಿಗೂ ಮುಟ್ತೀರ. ಸತ್ಯ. ಏನೇ ವೇಷಭೂಷಣ ಹಾಕ್ಕೊಂಡು ಮೈನಸ್ ಮಾಡ್ತಿದ್ರೆ, ಮೈನಸ್ ಮಾಡಬಾರ್ದು ಅಂತಲ್ಲ, ನಿಮ್ಗೆ ಇಷ್ಟ ಬಂದಿದ್ದು ಮಾಡಿ. ನನಗೆ ಎಷ್ಟು ಜನ ಕೇಳ್ತಾರೆ, ಸರ್ ಊಟದಲ್ಲಿ ಪಥ್ಯ ಬೇಕಾ, ನಾವು ಊಟ ಮಾಡಬೇಕಾ, ನೀವು ಕೆಲಸ ಮಾಡೋ ಮೇಲೆ ಹಿಂಗಿರ್ಬೇಕು ಹಂಗಿರ್ಬೇಕು, ನಿಮ್ಗೆ ಇಷ್ಟ ಏನು ಬರ್ತಿದೆ ಮಾಡ್ಕೊಳ್ಳಿ. ನಂದೇನು ಕೆಲಸ? ನಿಮ್ಮ ಒಳಗಡೆ ಇರೋ ದರಿದ್ರ ತೆಗೆಯೋದಷ್ಟೇ ಕೆಲಸ ಅಲ್ವಾ? ಅಂದರೆ ಇದನ್ನು ಕೂಲಂಕುಷವಾಗಿ ಒಂದು ಮೀಡಿಯಾದಲ್ಲಿ ನಾವು ಕೂತ್ಕೊಂಡು ಓಪನ್ ಅಪ್ ಆಗಿ ಮಾತಾಡ್ತೀವಂದರೆ ನನಗೆ ಧೈರ್ಯ ಇದ್ದರೆ ಮಾಡೋಕ್ಕೆ ಸಾಧ್ಯ, ಇಲ್ಲಾಂದರೆ ಮಾಡೋಕ್ಕಾಗಲ್ಲ. ನಾನು ಬೆಳಿಬೇಕಂತ ಒಂದು ಯಾವುದೋ ಒಂದು ಚಾನಲ್ ಮಾಡಿಕೊಂಡು ಒಂದು ಯೂಟ್ಯೂಬ್ ಮಾಡ್ಕೊಂಡು ಕೂತ್ಕೊಂಡು ಅವ್ರಂಗೆ ಇವ್ರಂಗೆ ಯಾರೋ ದುಡ್ಡು ಕೊಟ್ಟು ಮಾಡಿಸ್ತಾರೆ ಅಂತ ಮೊನ್ನೆ ನೋಡಿದೆ. ನಿಜವಾಗ್ಲೂ ಅವರು ದೊಡ್ಡ ವ್ಯಕ್ತಿಗಳು. ಯಾಕೆ ಹೇಳಿ? ನಮ್ಮಂಥವ್ರ ಕೈಲಿ ಮಾತಾಡಿಸ್ತವ್ರೆ. ಇದು ನಿಜನಾ ಸುಳ್ಳ ಅಂತ ಹೇಳೋಕ್ಕೆ ನಾನು ಇಷ್ಟು ಖುಷಿಯಾಗಿ ಮಾತಾಡ್ತಿದ್ದೀನಿ. ಅವರು ಒಂದು ಮೀಡಿಯಾ ಮಾಡಿದಾಗ ಹೊಟ್ಟೆಪಾಡು, ಅವ್ರು ಬದುಕಲಿ. ಆದರೆ ಫಸ್ಟು ಮೀಡಿಯಾ ನಡೆಸ್ತಾ ಇರೋ ವ್ಯಕ್ತಿಗೆ ಒಂದು ಕಾಲ್ ಮಾಡಿ, ಸರ್ ಈ ಥರ ಎಲ್ಲ ನಂಗೆ ಕಾಲ್ ಬರ್ತದೆ, ಹಿಂಗೆ ಬರ್ತದೆ, ಕೇಳಬೇಕಲ್ವಾ? ಧರ್ಮ ಅಲ್ವಾ? ಮೀಡಿಯಾ ಮಾಡಿದ್ರೆ ನೀವೊಬ್ಬರು ಬದುಕಬೇಕಾ? ಬೇರೆಯವರ ಬದುಕೋದು ಬೇಡವಾ? ಅವರು 5-6 ವರ್ಷದಿಂದ ಮಣ್ಣೊತ್ತಿದ್ದಾರೆ ಸರ್. ಎಲ್ಲರೂ ಪರಮಾತ್ಮನ ಮಕ್ಕಳುಗಳು, ಎಲ್ಲರೂ ಬದುಕಬೇಕು. ನಾನು ಕಷ್ಟಪಡ್ಬೇಕಾದ್ರೆ 13 ವರ್ಷ, ನೀವು ಕಷ್ಟಪಡ್ಬೇಕಾದ್ರೆ ಎಷ್ಟೋ ವರ್ಷ ಆಯಿತು. ಅವ್ರು ಕಷ್ಟಪಡ್ಬೇಕಾದ್ರೆ ಎಷ್ಟೋ ವರ್ಷ ಹಿಂಡ್ಲೆತ್ತಿದ್ದಾರೆ. ಅವರೇನು ಸುಮ್ಮನೆ ದಾರಿಲಿ ಹೋಗೋರನ್ನ ಕರ್ಕೊಂಬಂದು ಬನ್ನಿ ಸ್ವಾಮಿ ಕೂತ್ಕೊಳ್ಳಿ ಮಾತಾಡಿ ಏನು ಬೇಕು ನಂದೇನೈತೆ ಕೊಟ್ಬಿಟ್ಟು ಹೋಗಿ ಅಂದರೆ ಅದು ತೂಕ ನಾನು. ಅವರು ಎಷ್ಟು ಪರೀಕ್ಷೆ ಮಾಡ್ತಾರೆ, 1, 2, 3, 4, 5-6 ಕೇಸ್ನ ಕೊಟ್ಟು ಇವ್ರು ಮಾಡ್ತಾರ ಇಲ್ವಾ? ಇವ್ರಿಗೇನು ಶಕ್ತಿ ಇದೆ? ಪ್ರತಿಯೊಂದೂ ಭಗವಂತ ಬುದ್ಧಿ ಕೊಟ್ಟಿದ್ದಾರೆ. ಇವ್ರು ಮಾಡ್ತಾರೆ, ಮಾಡ್ಬೋದು. ಎಲ್ಲರಿಗೂ 100% ಕೊಡೋಕ್ಕಾಗಲ್ಲ. ಇವ್ರು 50% ಆದರೂ ಕೊಡ್ತಾರೆ. ನಾನು 90% ಕೊಟ್ಟಿದ್ದೀನಿ ಸರ್, ಬೇಡ ಇನ್ನು 40%, 50% ಕೊಟ್ಟನಾ ಸಾಕು ನನಗಷ್ಟೇ. ಅದು ಕೊಟ್ಟ ಮೇಲೆ ಗೊತ್ತಾದ ಮೇಲೆ ಒಬ್ಬೊಬ್ಬರನ್ನು ಅಳತೆ ಮಾಡಿ ಕೊಂಡಿಸ್ತಾರೆ. ಹೀಯಾಳಿಸೋದು, ಕಂಡಮ್ ಮಾಡೋದು, ವಿಷಯ ಗೊತ್ತಿಲ್ಲದೆ ದೊಡ್ಡದಾಗಿ ಚಾನಲ್ ಓಪನ್ ಮಾಡ್ಕೊಂಡು ಕೂತ್ಕೊಂಡು ಮಾತಾಡೋದು ತಪ್ಪು. ನೀವು ಮಾಧ್ಯಮದವರೇ ಡಿಸ್ಕಸ್ ಮಾಡ್ಕೋಬೇಕು. ಅವ್ರ ಮೇಲೆ ಇವ್ರ ಮೇಲೆ ಮಾತಾಡೋಕ್ಕೆ ಮುಂಚೆ ಅವ್ರ ಪರ್ಮಿಷನ್ ಇರಬೇಕು ಫಸ್ಟು. ಡೈರೆಕ್ಟಾಗಿ ನೀವು ನನ್ನ ಅಟ್ಯಾಕ್ ಮಾಡೋದು ಬೇಕಾಗಿಲ್ಲ. ನೀವು ಅಟ್ಯಾಕ್ ಮಾಡಬೇಕಂದ್ರೆ ಬಂದು ಕೂತ್ಕೊಳ್ಳಿ, ಕೇಳೋದಕ್ಕೆ ಉತ್ತರ ಕೊಡ್ತೀನಿ. ನಾನೇನಾದ್ರು ತಪ್ಪು ಮಾತಾಡಿದರೆ ಯಾರಿಗಾದ್ರೂ ವ್ಯೂವರ್ಸ್ಗಳಿಗೆ ನೋವಾಗಿದ್ದರೆ ದಯವಿಟ್ಟು ನಾನು ಸಾರಿ ಕೇಳ್ತೀನಿ, ಕ್ಷಮೆ ಕೇಳ್ತೀನಿ. ಯಾರು ಮಾತಾಡೋದು ಕಾಮೆಂಟ್ ಮಾಡೋದು ತಪ್ಪೇ ಅಲ್ಲ. ವಿಮರ್ಶೆ ಮಾಡಿ, ಒಳ್ಳೆಯದು ಕೆಟ್ಟದನ್ನ ವಿಮರ್ಶೆ ಮಾಡಿ. ಇನ್ನೊಬ್ಬರನ್ನ ಹೀಯಾಳ್ಸೋದ್ರಿಂದ ನನಗೆ ಮನಸ್ಸು ನಾನು ಇದರಿಂದ ಮಾಡಬೇಕಾಗಿಲ್ಲ. ನಾಳೆ ಸ್ವಿಚ್ ಆಫ್ ಮಾಡಿಬಿಟ್ರೆ ನನ್ನ ನಂಬರ್ ಯಾರಿಗೂ ಸಿಗಲ್ಲ. ಕರೆಕ್ಟ್. ನನ್ನ ಮನೆಯಲ್ಲೈತೆ ಅಂತ ಯಾರಿಗೂ ಗೊತ್ತಿಲ್ಲ. 10 ವರ್ಷ ನನ್ನ ಮನೆಯಲ್ಲೈತೆ ಅಂತ ಗೊತ್ತಿಲ್ಲ. ಅದು ಅರವಿಂದ್ ಅವ್ರು ಬೈದಿದ್ದಕ್ಕೆ, ಗುರುಗಳೇ ನಿಮ್ಮ ಹತ್ರ 10 ನಿಮಿಷ ಮಾತಾಡಬೇಕಂತಾರೆ, ನಿಮ್ಮ ಜಾಗ ಕೊಡಿ ಅಂದಿದ್ದಕ್ಕೆ ನಮ್ಮ ಜಾಗ ಎಲ್ಲೋ ಅಂತ ತೋರಿಸ್ದೆ.
ಪ್ರತಿ ಭಾನುವಾರ ಜನ ಅಲ್ಲಿ ಸಿಗ್ತಾರೆ ನನಗೆ. ಅದು 3 ಜನ 4 ಜನಕ್ಕೆ ನಾನು ಅಪಾಯಿಂಟ್ಮೆಂಟ್ ಕೊಡೋದು. ಇನ್ನು ಮಿಕ್ಕಿದ್ದು ಪ್ರತಿದಿನ ಮಾಡ್ತಿದ್ದೆ. ದಿವ್ಸಕ್ಕೊಬ್ಬರಿಗೆ ನಾನು ಅಟೆಂಡ್ ಮಾಡೋದು. ಎಷ್ಟು ಜನಕ್ಕೆ ಮಾಡಲಿ? ಇನ್ನೂ 1,000 ಜನ ಮಿಸ್ ಆಗಿದ್ದಾರೆ. ಅವ್ರು ಹಣೆ ಬರ ಇದ್ದಾಗ 1 ವರ್ಷ ಆಯ್ತು ನಂಬರ್ ತೊಗೊಂಡು 6 ತಿಂಗಳಾಯಿತು ಅಂತ ಬರ್ತಾರೆ. ಯಾಕಂದರೆ ಅವ್ರ ಹೊಟ್ಟೆ ಮೇಲೆಲ್ಲ ಹೊಡೆದಂಗೆ ಆಯ್ತಿದೆ, ಅವ್ರ ದಾರಿ ತಪ್ಪಿಸ್ದಂಗೆ ಆಗುತ್ತೆ. ದಯವಿಟ್ಟು ಕಾಮೆಂಟ್ ಮಾಡೋಕ್ಕೆ ಮುಂಚೆ ಏನಾದರೂ ನಿಮ್ಮ ಮನಸ್ಸಲ್ಲಿ ಗೊಂದಲ ಇದ್ದಾಗ ಮೀಡಿಯಾ ಚಾನಲ್ ಅವ್ರಿಗೇನಿದೆ ಕೇಳ್ಕೊಳ್ಳಿ, ಅವ್ರು ಉತ್ತರ ಕೊಡ್ತಾರೆ. ಅವ್ರಿಗೂ ಮೀರಿತು ನಾವೇನಾದ್ರು ತಪ್ಪು ಮಾಡಿದರೆ ನಾವು ಕ್ಷಮೆ ಕೇಳ್ತೀವಿ, ಏನೇ ಇದ್ರೂ ಕೂಡ ಸ್ಪಂದಿಸ್ತೀವಿ. ಯಾರೂ ತಪ್ಪಿಸ್ಕೊಂಡು ಓಡೋಗಲ್ಲ. 8 ಜನ ನನ್ನ ಮೀಡಿಯಾದಲ್ಲಿ ಹೇಳಿದರೆ, ಒಂದು ಕೇಸ್ ತೊಗೊಂಡ್ರೆ ನಾನು 10 ಫೋನ್ ಮಾಡ್ತೀನಿ ಸರ್, ನೀವು ನಂಬರ್ ನಂಬಿ ಬಿಟ್ರುಬಿಡಿ. ಅಪ್ ಟು ಸ್ಟಾರ್ಟಿಂಗಿಂದ ಕೊನೆವರೆಗೂ ಅವ್ರು ಚೆನ್ನಾಗಾಗೋವರೆಗೂ ಬಿಡೋಲ್ಲ. ಗುರುಗಳೇ ಆರಾಮಾಗಿದ್ದೀನಿ ಅಂದಮೇಲೆ ಅವ್ರ ಫೋನ್ ನಾನು ಮಾಡೋಕ್ಕೆ ಹೋಗಲ್ಲ, ಬಿಟ್ಬಿಡ್ತೀನಿ. ನೆಕ್ಸ್ಟ್ ಮುಂದೊಂದು ರಸ್ತೆ ಹಿಡ್ಕೊಂಡು ಹೋಗ್ತಾ ಇರ್ತೀನಿ. ಇಷ್ಟೆಲ್ಲ ಮಾಡ್ತಿರಲ್ಲ ತಾವು, ಇದಕ್ಕಿಷ್ಟೇ ಹಣ ಕೊಡಬೇಕು, ಇಷ್ಟೇ ದುಡ್ಡು ಕೊಡಬೇಕು, ಇಷ್ಟು ದುಡ್ಡು ಕೊಟ್ರೇ ನಾನು ಮಾಡೋದು, ಈ ಥರ ಒಂದು ಮನೋಭಾವನ ಬೆಳೆಸ್ಕೊಂಡಿದ್ದೀರಾ. ಅದಕ್ಕೋಸ್ಕರನೇ ನೀವು ಮಾಡ್ತಾ ಇದ್ದೀರಾ. ಹೇಳಿ, ನೀವು ಒಳ್ಳೆ ಕ್ವಶನ್ ಕೇಳಿದ್ದೀರಾ. ಅರ್ಥ ಆಯ್ತಾ? ಯಾರೋ ಒಬ್ಬರು ಪೇಷಂಟ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀರಾ, 50,000 1 ಲಕ್ಷ ಖರ್ಚು ಮಾಡ್ತೀರಾ, ಕರ್ಕೊಂಬತ್ತೀರಾ. ನಾರ್ಮಲ್ ಕಂಡೀಷನ್ ಬರ್ತಾನೆ. 1 ವಾರ ಬಿಟ್ಕೊಂಡು ಮತ್ತೆ ಶುರು ಆಯಿತು. ಹೋದಾಗ ಡಾಕ್ಟ್ರಿಗೆ ಸರ್ ಹೋದ ವಾರ ಬಿಲ್ ಕಟ್ಟಿದ್ದೀನಿ ಸರ್ ಅಂತ ಹೇಳಿ ಅದಕ್ಕೆ ಉತ್ತರ ಅವ್ರು ಕೊಡ್ತಾರೆ. ಅರ್ಥ ಆಯ್ತಾ? ನೆಕ್ಸ್ಟ್ ಸತ್ತೋದಂಥ ವ್ಯಕ್ತಿಗೆ ಆಚೆ ಕಡೆ ಕಳಿಸ್ಕೊಡ್ಬೇಕಂದ್ರೆ ನಾವಿಷ್ಟು ಖರ್ಚು ಮಾಡಿದ್ದೀವಿ, 1 ಲಕ್ಷ ಬಿಲ್ ಆಗಿದೆ ಅಂತಾರೆ. ಕೊಡಲ್ಲ ಅಂದರೆ ನಿಮ್ಗೆ ಹಣನೂ ಕೊಡಲ್ಲ. ನೀವು ಯಾವ ಗೌರ್ಮೆಂಟ್ಗೆ ಹೋಗಿ ಎಲ್ಲಿ ಕಂಪ್ಲೇಂಟ್ ಕೊಡಿ, ಏನೂ ತಗೊಳಕ್ಕಾಗಲ್ಲ. ಕರೆಕ್ಟ್. ನಂಬರ್ 2. ನಂಬರ್ 3, ಚಿತ್ತೂರಲ್ಲಿ ಒಂದು ಪ್ರೇತಾತ್ಮ ನಮ್ಮ ಬಾವಿ ಒಳಗಡೆ ಹಿಡಿದೆ ನಾನು. ಅಲ್ಲಿಂದ ನನಗೆ ಈ ಕಾಲು ತೊಂದರೆ ಆಯಿತು. ನನಗೆ ಈ ಕಾಲು ತೊಂದರೆ ಆಯಿತು. ತೊಂದರೆ ಅಂದರೆ ಅಲ್ಲಿದ್ದಂಥ ಒಳಗಡೆ ಸುಸೈಡ್ ಕ್ಯಾಂಡಿಡೇಟ್ ಒಂದು ಹೆಣ್ಣು ಆತ್ಮ 24 ಗಂಟೆಯಲ್ಲಿ ಅಟ್ಯಾಕ್ ಮಾಡಿದ್ಲು. ಈ ಕಾಲು ಊದ್ಕೋತು, ಇದಕ್ಕಿದ್ದಂಗೆ ಗುಳ್ಳೆ ಬಂತು, ಸೆಪ್ಟಿಕ್ ಆಯಿತು, ಫುಲ್ ಕಂಪ್ಲೀಟ್ ಇನ್ಫೆಕ್ಷನ್ ಆಗಿಬಿಡ್ತು. 4ನೇ ದಿನಕ್ಕೆ ಆಪ್ರೇಷನ್ ಮಾಡಿ ಚರ್ಮ ತೆಗೆದು ಚರ್ಮ ಹಾಕಿದ್ರು. 6 ಲಕ್ಷ ಖರ್ಚು ಮಾಡಿದೆ. ಅವ್ರು ಕೊಟ್ಟಿದ್ದು 25,000. ನೀವು ಕೇಳಿದ ಕ್ವಶನ್ಗೆ ನೀವೇ ಉತ್ತರ ಕೊಡಿ. ಅವ್ರು ಚೆನ್ನಾಗಾಗ್ಬಿಟ್ರು, ಅವ್ರ ಬಾವಿ ಚೆನ್ನಾಗಾಯಿತು, 11 ಎಕರೆಗೆ ನೀರು ಹಾಯಿಸ್ಕೋತವ್ರೆ. ನಾನೆಲ್ಗೆ ಹೋಗ್ಬೇಕು? ಅವರು 3 ಲಕ್ಷ ಕೊಡ್ತೀನಿ ಅಂತ ಹಾಸ್ಪಿಟ್ಲಿಗೆ ಬಂದರು. ನಾನು ಈಸ್ಕೊಳ್ಳಿಲ್ಲ. ನಾನು ಏನು ಕೇಳಿದ್ದೆ ಕೊಟ್ಟಿದ್ದೀರಾ, ನಾನೇನು ಕೇಳಿ ಕೊಟ್ಟಿದ್ದೀರಾ? ತಿರ್ಗಾ ದುರಾಸೆ ಬಿದ್ದು ಇಷ್ಟು ಕೊಡಿ ಎಷ್ಟು ಕೊಡಿ ಅಂತ ನಾನು ಕೇಳ್ಬೋದಾಗಿತ್ತಲ್ಲ. ಅಂದರೆ ನೀವು ಹೇಳೋದು ಹಣಕ್ಕೋಸ್ಕರ ಮಾಡ್ತಾ ಇಲ್ಲ ಇದು ಅಂತ. ಸರ್, ಹಣ ಮಾಡಬೇಕು. ನೀವು ಬೆಳಗ್ಗೆ ಇದ್ದರೆ ಪೇಪರ್ ಹಿಡ್ಕೊಂಬತ್ತೀರಾ, ಫ್ರೀಯಾಗಿ ಮಾಡ್ತಾಯಿರಿ. 1 ರೂಪಾಯಿ ಬೇಡ, ಕೊಟ್ಟರು ದುಡ್ಡು ಬಿಸಾಕ್ಬಿಡಿ. ಫ್ರೀಯಾಗಿ ಮಾಡಿ. ಫ್ರೀಯಾಗಿ ಮಾಡಿದ್ರೆ ಪ್ರಸ್ತುತನು ಪ್ರಿಂಟ್ ಆಗ್ತಾನೆ ಬಿಡ್ತಾನ? ಬಿಡಲ್ಲ. ನಿಮ್ಮ ಓಡಾಟ ಬಿಡ್ತಿದ್ದ? ನಿಮ್ಮ ಪೆಟ್ರೋಲ್ ಕಾಸು ಯಾರು ಕೊಡೋರು? ಫ್ರೀಯಾಗಿ ಯಾರೂ ಮಾಡೋಕ್ಕಾಗಲ್ಲ ಸರ್. ಎಲ್ಲರೂ ಪ್ರತಿಯೊಂದು ಸಮಾಜದಲ್ಲಿ ಹುಟ್ಟಿರೋದು ದುಡ್ಡುಗೋಸ್ಕರನೇ. ಆದರೆ ನಾವು ನಿಯತ್ತಾಗಿ ಏನು ತೊಗೋಬೇಕು, ನನ್ನ ಖರ್ಚು ಏನಾಗುತ್ತೆ, ನನಗೇನು ಆ ಕೇಸಿಗೆ ತಕ್ಕಂತೆ ನಾನು ತೊಗೊಳ್ತೀನಿ. ಆದರೂ ನಮ್ಮಲ್ಲ ದುಬಾರಿ ಅನ್ನೋದಿಲ್ಲ. ನಿಮ್ಮ ಕೈಗೆಟ್ಕೋದ್ರಲ್ಲೇ ನಾನು ಒಳ್ಳೇದು ಮಾಡಿರೋದೇ 1000 ಕೇಸ್ಗಳು. ಅರ್ಥ ಆಯ್ತೀರಾ? ನೀವು ಕೇಳಿದಕ್ಕೆ ಅಷ್ಟಕ್ಕೂ ನಾನು ಉತ್ತರ ಕೊಟ್ಟಿದ್ದೀನಿ. ಅರ್ಥ ಆಯ್ತಾ? ಇನ್ನೇನಿದ್ರು ಯಾವತ್ತೇ ನೀವು ಮುಕ್ತವಾಗಿ ಕರೀರಿ, ನಾನು ಬಂದು ನಿಮಗೆ ಉತ್ತರ ಕೊಡ್ತೀನಿ. ಈ ವಿಡಿಯೋ ಮುಖಾಂತರ ನಾನು ಇಷ್ಟನ್ನು ತಿಳಿಸೋಕ್ಕೆ ಸಾಧ್ಯ ಆಯಿತು. ತುಂಬ ಒಳ್ಳೆಯ ವಿಷಯಗಳನ್ನು ನಾನು ಅರ್ಥಕೊಂಡಂಗೂ ಆಯಿತು. ನಿಮ್ಮ ಜೊತೆ ಮಾತಾಡಿದ್ದು ತುಂಬ ಸಂತೋಷ ಆಯಿತು. ಮತ್ತು ವೀಕ್ಷಕರಿಗೆ ಕೊಡುವಂಥ ಮಾಹಿತಿಗಳು ಸರಿಯಾದಂಥ ರೀತಿಯಲ್ಲಿ ಮಾಹಿತಿಗಳನ್ನು ಕೊಟ್ಟಿದ್ದೀರ. ಈ ಆತ್ಮಗಳು, ಪ್ರೇತಾತ್ಮಗಳು ಇದು ದೇವರಿಗೆ ಸಂಬಂಧಪಟ್ಟಿದ್ದು. ಆದರೂ ದೇವರು ಅವರನ್ನು ಕಾಪಾಡ್ತಾರೆ. ಹಾಗೆ ನಮ್ಮಲ್ಲೂ ಇದ್ದಾವೆ, ನಮಗೆ ಕೆಟ್ಟದ್ದೂ ಮಾಡ್ತವೆ, ಒಳ್ಳೆಯದೂ ಮಾಡ್ತವೆ ಅಂತಲೂ ಹೇಳಿದ್ರಿ. ಅದು ಬರೀ ದುಡ್ಡುಗೋಸ್ಕರನೇ ಮಾಡಲ್ಲ ಅಥವಾ ಆ ಕಷ್ಟಕ್ಕೆ ಮಾಡಲ್ಲ, ಎಲ್ಲ ಕಷ್ಟಕ್ಕೂ ಸ್ಪಂದಿಸುವಂಥ ವ್ಯವಸ್ಥೆಗಳನ್ನೂ ತಾವು ಮಾಡ್ತೀವಿ ಅಂತ ಹೇಳಿದ್ರೆ. ಹೇಳಿ 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 ಹೇಳಿ
ಸತ್ತಂಥ ವ್ಯಕ್ತಿಗಳೆಲ್ಲ ಜ್ಞಾನಿಯಾಗಿರಲ್ಲ. ಒಬ್ಬ ಕಳ್ಳ, ಒಬ್ಬ ಫ್ರ್ಯಾಡು, ಒಬ್ಬ ಚೀಟರ್ ಆಯಾ ಫೀಲ್ಡಲ್ಲಿ ಆಯಾ ಜ್ಞಾನಿಗಳೇ ಅವರು ಇರ್ತಾರೆ. ಅವ್ರು ಸತ್ತ ಮೇಲೂ ಅವ್ರ ತಲೆಯಲ್ಲಿ ಅದೇ ಓಡ್ತಾ ಇರ್ತದೆ. ಒಬ್ಬ ಒಳ್ಳೆ ವ್ಯಕ್ತಿ ಸತ್ತೋಗ್ತಾನೆ, ಆ ವ್ಯಕ್ತಿ ಬಂದು ಸೇರಿಕೊಂಡಾಗ ಇವ್ರ ಕೈಲಿ ಒಳ್ಳೆ ಕೆಲಸಗಳೇ ಮಾಡಿಸ್ತಾ ಇರ್ತಾರೆ. ಆದರೆ ಅವ್ರು ಇರೋದ್ರಿಂದ ಅವ್ರಿಗೆ ಒಳ್ಳೆ ಕೆಲಸದ ಜೊತೆಗೆ ಎಲ್ಲೋ ಒಂದು ಕಡೆ ಯಾವತ್ತೋ ಒಂದಿನ ಡ್ಯಾಮೇಜ್ ಅಂತೂ ಪಕ್ಕ ಕಟ್ಟಿಟ್ಟು ಬತ್ತಿ. ಅಂದರೆ ನೀವು ಹೇಳೋದು ಸಮಾಜಕ್ಕೆ ಯಾವ ರೀತಿ ಮನುಷ್ಯ ಕೆಟ್ಟದ್ದನ್ನೂ ಮಾಡ್ತಾನೆ, ಒಳ್ಳೆಯದನ್ನೂ ಮಾಡ್ತಾನೆ, ಅವನ ಮನಸ್ಥಿತಿಯಿಂದನೇ ಮಾಡುವಂಥದ್ದು. ಆ ಥರ ಇರೋವಂಥವ್ರು ಸತ್ರೂ ಸಹ ಆತ್ಮಗಳಲ್ಲಿ ಆ ಥರದ್ದು ಮನಸ್ಥಿತಿಗಳನ್ನ ಇಟ್ಕೊಂಡು ಅದು ಮಾಡ್ತಾ ಇರ್ತವೆ ಅನ್ನೋ ಒಂದು ವಿಚಾರನ ನೀವು ಹೇಳ್ತಾ ಇರೋದು. ಅಂದರೆ ಸಮಾಜಕ್ಕೆ ಅವು ಕಷ್ಟ ಕೊಡೋಕ್ಕೋಸ್ಕರನೇ ಇರ್ತವೆ ಅಂತಲೂ ಹೇಳ್ತಾ ಇದ್ದೀರಾ. ಹೌದು, ಎಲ್ಲನೂ ಪ್ರತಿಯೊಂದೂ ಮೆಡಿಕಲ್ಲೇ ಇರಲ್ಲ, ಪ್ರತಿಯೊಂದೇ ವಿಜ್ಞಾನನೇ ಇರಲ್ಲ. ಅರ್ಥ ಆಯ್ತಾ? ಯಾಕಂದರೆ ಇಷ್ಟು ಸಾವಿರ ಜನ ಕರ್ನಾಟಕದಲ್ಲಿದ್ದಾರೆ, ಆತ್ಮಗಳು ಇಲ್ಲ ಅನ್ನೋರು ಕೆಲವು ಬೆರಳೆಣಿಕೆ ಎಷ್ಟು. ನೀವು ಹೇಳೋ ಒಂದೇ ಒಂದು ಪದ ಹೇಳಬೇಕು ಅಂದರೆ ವಿಜ್ಞಾನ ಅಂತ. ಅಂದರೆ ನಮಗೆ ಜ್ಞಾನ ಬೇಕು ಅನ್ನೋದು ನೀವು ಹೇಳ್ತಾ ಇದ್ದೀವಿ. ಹೌದು, ಸತ್ಯ. ಯಾಕಂದರೆ ಪ್ರತಿಯೊಂದು ಸೈನ್ಸೇ ಆಗಿರಲ್ಲ ಸರ್. ಯಾರೋ ಅವ್ನು ಕೂರಿಸ್ಕೊಂಡು ಅವ್ನು ಪೂಜೆ ಮಾಡ್ತಾರೆ, ಅವ್ನು ಬೆಳಗ್ಗೆ ಚೆನ್ನಾಗಿ ಆಗ್ಬಿಡ್ತಾನೆ. ಡಾಕ್ಟ್ರ್ ಹತ್ರ ಹೋಗಿ ಸಾವಿರಾರು ರೂಪಾಯಿ ಖರ್ಚು ಮಾಡಿರ್ತಾನೆ, ಏನೂ ಆಗಿರಲ್ಲ. ಇದಕ್ಕೇನಂತೀರಾ? ಅಂದರೆ ಅದು ಪ್ರೇತಾತ್ಮಗಳ ಒಂದು ಅವ್ಯವಸ್ಥೆನೆ ಅಂತಾನೆ ಹೇಳ್ಬೋದು ಸರ್. ಆತ್ಮಗಳು ನಿಮ್ಮ ಬಾಡಿ ಒಳಗಡೆ ಬರೋಕ್ಕಷ್ಟೇ ಪರ್ಮಿಷನ್, ಅದು ಬಂದಮೇಲೆ ಹೋಗೋಕ್ಕಾಗಲ್ಲ. ನಿಮ್ಮ ಹತ್ರನೇ ಸಾಯಬೇಕು, ಇಲ್ಲ ನಿಮ್ಮನ್ನು ಸಾಯಿಸಿ ಹೊರಗಡೆ ಬರಬೇಕು, ನಮ್ಮಂಥವ್ರ ಕಡೆಯಿಂದ ತೆಗಿಬೇಕು. ಅದು ಸುಮ್ಮನೆ ಪೂಜೆ ಮಾಡೋದ್ರಿಂದ ಸರ್ಕಸ್ ಹೊಡೆದ್ರೂ ಬರಲ್ಲ, ಒಳಗಡೆ ನುಗ್ಗಬೇಕು. ಅಂದರೆ ನಾನು ಸಮಾಧಿ ಮುಖಾಂತರ ನನ್ನ ಆತ್ಮ ನಿಮ್ಮ ಬಾಡಿ ಒಳಗಡೆ ಬಂದು ಎಲ್ಲಿ ಕೂತಿದೆ, ಎಲ್ಲಿ ಏನು ಮಾಡ್ತಿದ್ದೆ ತೆಗಿತೀನಿ, ನೀವು ಚೆನ್ನಾಗಾಗ್ತೀರಾ. ಬೆಳಗ್ಗೆ ಎದ್ದ ತಕ್ಷಣ ಸರ್ ಬಾಡಿ ಫ್ರೀ ಆಗಿಬಿಡ್ತು, ಚೆನ್ನಾಗಾಗ್ಬಿಟ್ಟೆ ಅಂತೀರಾ. ನಾನು ಎಲ್ಲೋ ಕೂತ್ಕೊಂಡು ಎಲ್ಲೋ ಮಾಡ್ತೀನಿ. ಹೆಂಗೆ ಸರ್ ಮಾಡೋಕ್ಕೆ ಸರ್? ಪ್ರೇತಾತ್ಮ ಇಲ್ಲ ಬಿಡಿ, ನಾನು ಏನು ಮಾಡಿದೆ? ನೀವು ಚೆನ್ನಾಗಾಗಿ ಏನು ಕಾರಣ? ನಾನು ಹೇಳ್ತೀನಿ ಪ್ರೇತಾತ್ಮ ಅಂತ, ಅವ್ರು ಹೇಳ್ತಾರೆ ಇಲ್ಲ ಅಂತ. ದೇವ್ರಿಗೆ ಬಿಟ್ಬಿಡಿ, ವಾದ ಮಾಡೋದು ಬೇಡ, ಕಾಂಟ್ರವರ್ಸಿ ಬೇಕಾಗಿಲ್ಲ. ಅಲ್ಲ, ಇವಾಗ ಚೆನ್ನಾಗಾಗೋದು ಮುಖ್ಯ ಅಷ್ಟೇ. ಇದು ಆತ್ಮಗಳು ಪ್ರೇತಾತ್ಮಗಳು ಅನ್ನೋ ಒಂದು ಚರ್ಚೆ ಅಷ್ಟೇ. ಈ ಚರ್ಚೆ ಮುಖಾಂತರ ಕೊಡುವಂಥ ಒಂದು ಜ್ಞಾನನೂ ಅಷ್ಟೇ. ಅಷ್ಟು ಬಿಟ್ಟು ಬೇರೆ ಇನ್ಯಾವ ವಿಚಾರಗಳು ಇಲ್ಲ ಇಲ್ಲಿ. ಮತ್ತೆ ಹಾಗೇನೆ ಜನಗಳ ನಂಬಿಕೆಗಳನ್ನ ಮೂಢನಂಬಿಕೆಗಳಾಗಿ ಪರಿವರ್ತನೆ ಮಾಡುವಂತ ಕೆಲಸನೂ ಅಲ್ಲ. ವಿಚಾರಗಳನ್ನ ತಿಳ್ಕೊಳ್ಳಿ ಅನ್ನೋ ಒಂದು ದೃಷ್ಟಿಯಿಂದ ಈ ವಿಡಿಯೋ ಮಾಡ್ತಾ ಇದ್ದೀವಿ. ಇದು ಮಾಡೋದ್ರಿಂದ ಯಾರಾದರೂ ಬನ್ನಿ ಅಂತೂ ನಾನು ಕರೆಯಲ್ಲ, ಕರೆದೂ ಇಲ್ಲ ಇಲ್ಲಿವರೆಗೂ. ಅಂದ್ರೆ ಅಲ್ಲಿಗೆ ಅರ್ಥ ಅಂದ್ರೆ ನೀವು ಹೇಳೋದು ಹಣಕ್ಕೋಸ್ಕರ ಈ ಕೆಲಸ ಮಾಡ್ತಾ ಇಲ್ಲ. ಹೌದು, ಮಾಡೋ ಕೆಲಸದಿಂದ ಪ್ರತಿಯೊಬ್ಬರಿಗೂ ಅನುಕೂಲ ಆಗಲಿ ಅನ್ನೋ ಒಂದು ದೃಷ್ಟಿಯಿಂದ ಮಾಡ್ತಾ ಇದ್ದೀರಾ. ಅದನ್ನ ಕಲ್ತು ಮಾಡ್ತಾ ಇರೋದ್ರಿಂದ ಇನ್ನಷ್ಟು ಒಳ್ಳೇದಾಗ್ಲಿ ಸಮಾಜಕ್ಕೆ ಅನ್ನೋ ಒಂದು ದೃಷ್ಟಿ. ಸರ್, ಇನ್ನೊಂದು ಸತ್ಯ, ನಾನು ಪ್ರಾಣನೇ ಹೋಗುವಂಥ ಕೆಲಸ ಯಾತಕ್ಕೆ ಸರ್ ಮಾಡಬೇಕು? ಹೌದು ಹೌದು, ನಿಜ. ಯಾಕೆ ಮಾಡಬೇಕು? 3.5 ತಿಂಗಳು ಹಾಸ್ಪಿಟ್ಲ್ ಅಡ್ಮಿಟ್ ಮಾಡಿ 2.5 ವರ್ಷ ಆದರೂ ಕೂಡ ನೋವು ಅನುಭವಿಸ್ತಾ ಇದ್ದೀನಿ. ಯಾಕೆ ಮಾಡಬೇಕು? ನಾವು ಕಲ್ತಿರೋದು ಇಲ್ಲೇ ಸಾಯಬಾರ್ದು, 4 ಜನಕ್ಕೆ ಯಾರಿಗಾನ ಒಳ್ಳೇದಾಗಬೇಕು, ಅದು ಮನಸ್ಸಲ್ಲಿ ಇಟ್ಕೊಂಡು ಮಾಡ್ತಿದ್ದೀನಿ. ಬರೀ ದುಡ್ಡು ನನ್ನ ಜೀವಕ್ಕೋಸ್ಕರ ಹಂಗಿದೆ. ಈ ಕೆಲಸ ನಾಳೆ ಬೆಳಗ್ಗೆನೇ ಕಟ್ ಮಾಡಿಬಿಡ್ತಾ ಇದ್ದೆ. ಏನುವೆ ಎಲ್ಲ ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದೀರ ಗುರುಜಿ. ತುಂಬ ಸಂತೋಷ ಮತ್ತು ಧನ್ಯವಾದಗಳು. ನಮಸ್ಕಾರ. ಪ್ರೇಕ್ಷಕರಿಗೂ ಧನ್ಯವಾದ. ಭಗವಾನ್ ಗುರೂಜಿ ಹೇಳಿರುವಂತಹ ವಿಷಯಗಳು ಮತ್ತು ನಾ ಕೇಳಿರುವಂಥ ವಿಷಯಗಳು ನಂಬಿಕೆಗೆ ಅರ್ಹನ ಅಥವಾ ನಂಬಿಕೆಗೆ ಅರ್ಹಲಲ್ಲವ ಅನ್ನೋದು ಎರಡನ್ನೂ ಸಹ ನಿಮ್ಮ ಮನಸ್ಸಿನಲ್ಲೇ ನೀವೇ ಚರ್ಚೆ ಮಾಡಿ ಅದರ ಬಗ್ಗೆ ಕಾಮೆಂಟ್ ಮುಖಾಂತರ ತಿಳಿಸಿ ನಮ್ಮೆಲ್ಲರಿಗೂ ಒಂದು ಜ್ಞಾನೋದಯ ಬರೋ ಹಾಗೆ ನೀವು ತಿಳುವಳಿಕೆ ಕೊಟ್ಟರೆ ತುಂಬ ಸಂತೋಷ. ನಮಸ್ಕಾರ. ನಮಸ್ಕಾರ.